ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ನಮ್ಮ ಒಂದು ಕರೆಂಟ್ ಅಫೇರ್ಸ್ ಸೀರೀಸ್ ಏನಿದೆ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತು ಮೇ 24, 25, 26 ಇಲ್ಲಿದಂತ ಕೆಲವೊಂದು ಇಂಪಾರ್ಟೆಂಟ್ ಆರ್ಟಿಕಲ್ಗಳನ್ನ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಆರ್ಟಿಕಲ್ಗಳಿಗೆ ಓದ್ಕಿನ ಮುಂಚೆ ಒಂದು ಅನೌನ್ಸ್ಮೆಂಟ್ ಏನಂತಂದ್ರೆ, ನಮ್ಮಲ್ಲಿ ಈಗ ಆಲ್ರೆಡಿ ಈಗ ಕಂಪ್ಲೀಟ್ ಮೇ ಮಂತ್ ಕಂಟೆಂಟ್ ಏನಿತ್ತು ಅಂದ್ರೆ ನಮ್ಮ ಜೂನ್ ಮಂತ್ ಮ್ಯಾಗಝಿನ್ ಇದು ಈಗ ನಮ್ಮ ಕರೆಂಟ್ ಅಫೇರ್ಸ್ ಎಸೆನ್ಷಿಯಲ್ ಪ್ರೋಗ್ರಾಮ್ ಅಂಡರ್ ಅಲ್ಲಿ ಈಗ ರಿಲೀಸ್ ಆಗಿದೆ. ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ ಈಗ ಮ್ಯಾಗಝಿನ್ ಅವೈಲೇಬಲ್ ಇದೆ. ಸೊ ಯಾರ್ಯಾರು ಆ ಪ್ರೋಗ್ರಾಮ್ ಅಲ್ಲಿ ಇದ್ದೀರಾ, ಸೊ ಅವರು ಆ ಪ್ರೋಗ್ರಾಮ್ PDF ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಓದ್ಕೋಬಹುದಾಗಿರುತ್ತೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನಿಮಗೆ ಮಂತ್ಲಿ ಒಂದು ಟೆಸ್ಟ್ ಕೊಡ್ತೀವಿ ಅಂತ ಹೇಳಿದ್ವಿ. 100 ಕ್ವಶನ್ ಇರುವಂತ ಒಂದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಗಳನ್ನ ಪಿಕ್ ಮಾಡಿ ಒಂದು ಟೆಸ್ಟ್ ಕೊಡ್ತೀವಿ ಅಂತ ಹೇಳಿದ್ವಿ. ಅದನ್ನ 2 to 3 ಡೇಸ್ ಅಲ್ಲಿ ಅದನ್ನು ಅಪ್ಲೋಡ್ ಮಾಡ್ತಾ ಇದೀವಿ. ಸೊ ಆ ಒಂದು ಬೆನಿಫಿಟ್ ತಗೋಬಹುದಾಗಿರುತ್ತೆ. ಮತ್ತೆ ಯಾರೆಲ್ಲ ನಮ್ಮ ಎಸೆನ್ಷಿಯಲ್ ಪ್ರೋಗ್ರಾಮ್ಗೆ ಜಾಯ್ನ್ ಆಗೋದಕ್ಕೆ ಇಂಟ್ರೆಸ್ಟೆಡ್ ಇದ್ದೀರಾ, ಸೊ ಅವರು ನಮ್ಮ ಆಫೀಸ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಅದನ್ನ ಎಂಕ್ವೈರಿ ಮಾಡಿ ಜಾಯ್ನ್ ಆಗಬಹುದಾಗಿರುತ್ತೆ. ನೀವೇನಾದ್ರೂ ಆ ಪ್ರೋಗ್ರಾಮ್ಗೆ ಜಾಯ್ನ್ ಆದ್ರಿ ಅಂತಂದ್ರೆ ನಿಮಗೆ ಡೈಲಿ ಬೇಸಿಸ್ ಮೇಲೆ ನ್ಯಾಷನಲ್, ಇಂಟರ್ನ್ಯಾಷನಲ್ ಮತ್ತೆ ಸ್ಟೇಟ್ ಅಫೇರ್ಸ್ಗಳು ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಎರಡರಲ್ಲೂ ಕೂಡ ಡೈಲಿ ಬೇಸಿಸ್ ಮೇಲೆ ನಿಮ್ಗೆ ಸಿಗ್ತಾ ಹೋಗುತ್ತೆ. ಅಂದ್ರೆ ಆ ದಿನದ ಕಂಟೆಂಟ್ ನೀವು ಆ ದಿನನೇ ಅಪ್ಡೇಟ್ ಆಗಬಹುದಾಗಿರುತ್ತೆ. ಸೊ ಡೈಲಿ ಬೇಸಿಸ್ ಮೇಲೆ ಕೊಡ್ತಾ ಹೋಗ್ತೀವಿ. ಮತ್ತೆ ಆ ವಾರದಲ್ಲಿ ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಎಡಿಟೋರಿಯಲ್ ಇತ್ತು ಅಂತಂದ್ರೆ ಆ ಎಡಿಟೋರಿಯಲ್ ನ ಬ್ರೇಕ್ ಡೌನ್ ಮಾಡ್ಬಿಟ್ಟು ನಿಮಗೆ ಕ್ವಶನ್ ಆನ್ಸರ್ ಫಾರ್ಮೆಟ್ ಅಲ್ಲಿ, ಮೈನ್ಸ್ ಕ್ವಶನ್ ಆನ್ಸರ್ ಫಾರ್ಮೆಟ್ ಅಲ್ಲಿ ನಿಮಗೆ ವೀಕೆಂಡ್ ಅಲ್ಲಿ ಕೊಡ್ತಾ ಹೋಗ್ತೀವಿ. ಸೊ ಆ ಒಂದು ಬೆನಿಫಿಟ್ ತಗೋಬಹುದಾಗಿರುತ್ತೆ. ಅದ್ರ ಜೊತೆಗೆ ನಮ್ಮ ಮಂತ್ಲಿ ಮ್ಯಾಗಝಿನ್ ಸಿಗ್ತಾ ಹೋಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತ ಟೆಸ್ಟ್ ಕೂಡ ಸಿಗ್ತಾ ಹೋಗುತ್ತೆ. ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರೋ ಅದಕ್ಕೆ ಜಾಯ್ನ್ ಆಗಬಹುದಾಗಿರುತ್ತೆ. ನಿಮಗೆ ಡೈಲಿ ₹1 ಬೇಸಿಸ್ ಮೇಲೆ ಅಂದ್ರೆ ಮಂತ್ಲಿ ₹30 ಆಗುತ್ತೆ. ಆ ಬೇಸಿಸ್ ಮೇಲೆ ಆ ಪ್ರೋಗ್ರಾಮ್ ಲಾಂಚ್ ಮಾಡಿರೋಂಥದ್ದು. ಯಾರಿಗಾರು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಜಾಯ್ನ್ ಆಗಬಹುದಾಗಿರುತ್ತೆ. ಮತ್ತೆ ನಮ್ಮ ಒಂದು ಕರೆಂಟ್ ಅಫೇರ್ಸ್ ಮತ್ತೆ ವಾಪಸ್ ಬರೋದಾದ್ರೆ ಇವತ್ತೇನ ಡಿಸ್ಕಸ್ ಮಾಡ್ತೀವಿ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಖೇತ್ ಬಚಾವೋ ಅಭಿಯಾನ್. ಖೇತ್ ಅಂತಂದ್ರೆ ಭೂಮಿನ ಬಚಾವ್ ಮಾಡಿ ಅನ್ನೋ ಒಂದು ಅಭಿಯಾನ ಲಾಂಚ್ ಮಾಡಿದ್ದಾರೆ. ಯಾರು ಲಾಂಚ್ ಮಾಡಿರೋಂಥದ್ದು? ಐಕಾರ್, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್. ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಏನಿದೆ, ಸೊ ಅವರು ಖೇತ್ ಬಚಾವ್ ಅನ್ನೋ ಒಂದು ಕ್ಯಾಂಪೇನ್ ಲಾಂಚ್ ಮಾಡಿದ್ದಾರೆ. ಏನು ಉದ್ದೇಶ ಅಂತಂದ್ರೆ ಭೂಮಿನ ಸೇವ್ ಮಾಡ್ಬೇಕಂತ, ಯಾವ್ದ್ರಿಂದ? ಹಾರ್ಮ್ಫುಲ್ ಫರ್ಟಿಲೈಸರ್ಸ್ ಮತ್ತೆ ಕೆಮಿಕಲ್ಸ್ ಇಂದ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನಂತರ ಬಂದು ಇಂಡಿಯಾಸ್ ಫಸ್ಟ್ ಜಿಯೋಥರ್ಮಲ್ ಪವರ್ ಪ್ಲಾಂಟ್. ಜಿಯೋಥರ್ಮಲ್ ಭೂಮಿಯಿಂದ ಬರುವಂತ ಹೀಟ್ ಏನಿದೆ, ಸೊ ಅದನ್ನ ಬಳಸ್ಕೊಂಡು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡೋದಕ್ಕೆ ಇರುವಂತಹ ಒಂದು ಪ್ಲಾಂಟ್ ಜಿಯೋಥರ್ಮಲ್ ಪವರ್ ಪ್ಲಾಂಟ್. ಸೊ ಇದನ್ನ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ತರ್ತಾ ಇದ್ದಾರೆ ಲಡಾಖ್ ಅಲ್ಲಿ. ಸೊ ಹಾಗಾಗಿ ಅದ್ರ ಸಂಬಂಧಪಟ್ಟಂಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಸಿಡ್ಬಿ, ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಈ ಒಂದು ಸ್ಮಾಲ್ ಇಂಡಸ್ಟ್ರಿಗಳನ್ನ ಡೆವಲಪ್ಮೆಂಟ್ ಮಾಡಬೇಕು ಅಂತ ತಂದಂತ ಬ್ಯಾಂಕ್ ಸಿಡ್ಬಿ. ಸೊ ಅವ್ರೇನ್ ಮಾಡಿದ್ದಾರೆ ಅಂತಂದ್ರೆ MSME ಗಳಿಗೆ ಸಪೋರ್ಟ್ ಆಗೋ ರೀತಿಯಲ್ಲಿ 3 ಇನಿಷಿಯೇಟಿವ್ ನ ಈ ಸಲ ಲಾಂಚ್ ಮಾಡಿದ್ದಾರೆ. ಆ 3 ಇನಿಷಿಯೇಟಿವ್ ಏನು, ಆಬ್ಜೆಕ್ಟಿವ್ ಏನು, ಇದನ್ನ ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಇದು, ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು UCC, ಯೂನಿಫಾರ್ಮ್ ಸಿವಿಲ್ ಕೋಡ್ ಅಥವಾ ಏಕರೂಪ ನಾಗರಿಕ ಸಮಿತಿ ಅಂತ ಏನ್ ಹೇಳ್ತೀವಲ್ಲ, ಈಗ ಆಲ್ ಓವರ್ ಇಂಡಿಯಾ ತರಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಸೊ ಅದರಲ್ಲಿ ಈ ಟ್ರೈಬಲ್ ಕಮ್ಯುನಿಟಿನ ಎಕ್ಸ್ಕ್ಲೂಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅವ್ರಿಗೆ ಏನು ಅಪ್ಲೈ ಆಗೋ ಅವಶ್ಯಕತೆ ಇರಲ್ಲ ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಸೊ ಹಾಗಾಗಿ ಇದು ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಕರ್ನಾಟಕ ಪ್ರಪೋಸಲ್ ಸ್ಟೇಟ್ ಸಿಂಬಲ್ಸ್ ಅಂತ ಬಂದಾಗ, ಈಗ ಆಲ್ರೆಡಿ ನಮ್ಮಲ್ಲಿ ಈಗ ಸ್ಟೇಟ್ ಅನಿಮಲ್ ಅಂತ ಬಂದಾಗ ಎಲಿಫೆಂಟ್ ಇದೆ, ಸ್ಟೇಟ್ ಬರ್ಡ್ ಅಂತ ಬಂದಾಗ ನೀಲಕಂಠ ಪಕ್ಷಿ ಇದೆ. ಸೊ ಅದೇ ರೀತಿಯಲ್ಲೇ ಈಗ ಸ್ಟೇಟ್ ಆಂಫಿಬಿಯನ್ ಮತ್ತೆ ಸ್ಟೇಟ್ ಇನ್ಸೆಕ್ಟ್, ಸ್ಟೇಟ್ ಕೀಟ ಮತ್ತೆ ಒಂದು ಸ್ಟೇಟ್ ಉಭಯವಾಸಿನ ನಾಮಿನೇಟ್ ಮಾಡಿದ್ದಾರೆ ಅಥವಾ ಅದನ್ನ ರೆಫರ್ ಮಾಡಿದ್ದಾರೆ. ಸೊ ಅದೇನು ಅಂತ ನೋಡ್ತಾ ಹೋಗೋಣ. ನಂತರ ಬಂದು ಕರ್ನಾಟಕ ಆರ್ಗನ್ ಡೊನೇಷನ್. ಅಂದ್ರೆ ಈಗ ರೀಸೆಂಟ್ ಆಗಿ ಏನಾಗಿದೆ ಅಂತಂದ್ರೆ ಕೊಡಗುನಲ್ಲಿ ಕಿಮ್ಸ್ ಅಲ್ಲಿ ಫಸ್ಟ್ ಟೈಮ್ ಆರ್ಗನ್ ಡೊನೇಷನ್ ಆಗಿದೆ ಅಥವಾ ಅದನ್ನ ರಿಟ್ರೀವ್ ಮಾಡಿದ್ದಾರೆ ಆರ್ಗನ್ಗಳನ್ನ. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಸೋಟೋ ಅಂತಂದ್ರೆ ಸ್ಟೇಟ್ ಆರ್ಗನ್ ಅಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟೇಷನ್ ಆರ್ಗನೈಸೇಷನ್ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಸಂಬಂಧಪಟ್ಟಾಗ ಸ್ವಲ್ಪ ವಿಚಾರಗಳನ್ನ ನೋಡ್ತಾ ಹೋಗೋಣ. ನಂತರ ಒಂದು ಯಾಕಂತಂದ್ರೆ ಅವರೇ ಮಾನಿಟರ್ ಮಾಡೋದು, ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ನೋಡ್ತಾ ಹೋಗೋಣ. ನಂತರ ಒಂದು ಮಿನಿಮಮ್ ವೇಜ್. ಕರ್ನಾಟಕದಲ್ಲಿ ಒಂದಿಷ್ಟು ಕನಿಷ್ಠ ವೇತನ ಅಂತ ಕೊಡ್ಬೇಕು, ಮಿನಿಮಮ್ ವೇಜ್. ಸೊ ಅದರಲ್ಲಿ ಈಗ 60% ಹೈಕ್ ಮಾಡಿದ್ದಾರೆ ಅಥವಾ 60% ಜಾಸ್ತಿ ಮಾಡಿದ್ದಾರೆ. ಸೊ ಹಾಗಾಗಿ ಸುದ್ದಿನಲ್ಲಿದೆ ಮಿನಿಮಮ್ ವೇಜ್ ಅಂದ್ರೆ ಏನು, ಯಾವ ಒಂದು ಲೀಗಲ್ ಬ್ಯಾಕಪ್ ಇದಕ್ಕೆ ಇರುವಂತದ್ದು, ಮತ್ತೆ ಇದನ್ನ ಮಾನಿಟರ್ ಮಾಡುವಂಥದ್ದು ಹೇಗೆ, ಇದನ್ನೆಲ್ಲ ನೋಡ್ತಾ ಹೋಗೋಣ. ಇದ್ರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತ ಒಂದು MCQಗಳನ್ನ ಸಾಲ್ವ್ ಮಾಡ್ತಾ ನಮ್ಮ ಒಂದು ಸೀರೀಸ್ ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಬನ್ನಿ, ಮೊದಲನೇ ಆರ್ಟಿಕಲ್ ನೋಡೋದಾದ್ರೆ ಖೇತ್ ಬಚಾವೋ ಅಭಿಯಾನ್. ಖೇತ್ ಬಚಾವೋ ಅಂದ್ರೆ ಭೂಮಿಯ ಫಲವತ್ತತೆನ ಕಾಪಾಡುವಂತಹ ಒಂದು ಅಭಿಯಾನ ಅಥವಾ ಒಂದು ಕ್ಯಾಂಪೇನ್ ನ ಕಂಡಕ್ಟ್ ಮಾಡ್ತಿರುವಂತದ್ದು. ಯಾರಿಂದ ಕಂಡಕ್ಟ್ ಮಾಡ್ತಿರೋಂತಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್. ನಾನು ಆಲ್ರೆಡಿ ಹೇಳಿದೆ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅವರು ಕಂಡಕ್ಟ್ ಮಾಡ್ತಿರುವಂತಹ ಒಂದು ಪ್ರೋಗ್ರಾಮ್ ಆಗಿರುತ್ತೆ ಅಥವಾ ಕ್ಯಾಂಪೇನ್ ಆಗಿರುತ್ತೆ. ಇದ್ರ ಉದ್ದೇಶ ಏನಂತಂದ್ರೆ, ಕೆಲವು ಕಡೆ ಎಕ್ಸೆಸ್ ಆಗಿ ಕೆಮಿಕಲ್ ಫರ್ಟಿಲೈಸರ್ಸ್ ನ ಯೂಸ್ ಮಾಡ್ತಿರ್ತಾರೆ. ಅದು ಕೆಲವೊಂದು ಟೈಮಲ್ಲಿ ಸಾಯಿಲ್ ಆಗದೆ ಇರುವಂತದ್ದು ಅಥವಾ ಸಾಯಿಲ್ ಫರ್ಟಿಲಿಟಿನ ಹಾಳು ಮಾಡುವಂಥದ್ದು ಆಗಿರುತ್ತೆ. ಜೊತೆಗೆ ಪ್ರೊಡಕ್ಟಿವಿಟಿನೂ ಕಡಿಮೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಏನ್ ಮಾಡ್ತಾರೆ ಅಂತಂದ್ರೆ, ಮೊದಲು ಆ ಸಾಯಿಲ್ ಟೆಸ್ಟಿಂಗ್ ಮಾಡುವಂಥದ್ದು, ಇದಕ್ಕೆ ಯಾವ್ದು ಸೂಟೇಬಲ್ ಇದೆ ಅಂತ ಹೇಳಿ, ಯಾವ್ದು ಈಗ NPK ಆದ್ರೂ ಯಾವ ರೇಷಿಯೋ ಎಷ್ಟಿರ್ಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅದನ್ನ ಫಸ್ಟ್ ಸಾಯಿಲ್ ಫರ್ಟಿಲಿಟಿನ ಚೆಕ್ ಮಾಡ್ತಾರೆ. ಅದಾದ್ಮೇಲೆ ಅದು ಸೂಟೇಬಲ್ ಆಗಿರುವಂತ ಕೆಮಿಕಲ್ ಏನೊಂದು ಫರ್ಟಿಲೈಸರ್ಸ್ ಇದೆ ಅದನ್ನ ಸಜೆಸ್ಟ್ ಮಾಡ್ತಾರೆ. ಎಕ್ಸೆಸ್ ಅಲ್ಲಿ ಎಲ್ಲಿ ಯೂಸ್ ಮಾಡ್ತಾ ಇರ್ತಾರೋ ಅದನ್ನ ಕಡಿಮೆ ಮಾಡೋದಕ್ಕೆ ಹೇಳ್ತಾರೆ. ಮತ್ತೆ ಸಸ್ಟೈನಬಲ್ ವೇನಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಈ ಕೆಮಿಕಲ್ ಫರ್ಟಿಲೈಸರ್ಸ್ ನ ಕಡಿಮೆ ಯೂಸ್ ಮಾಡಿ ಪ್ರೊಡಕ್ಟಿವಿಟಿನ ಹೇಗೆ ಜಾಸ್ತಿ ತಗೊಳ್ಳುವಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಟ್ರೈನಿಂಗ್ ಕೊಡ್ತಾ ಹೋಗ್ತಾರೆ. ಸೊ ಅದಕ್ಕೆ ಅಂತ ನೋಡ್ಬೋದಾಗಿರುತ್ತೆ, ನೇರವಾಗಿ ಫಾರ್ಮರ್ಸ್ಗಳನ್ನ ಮೀಟ್ ಆಗಿ ಅಲ್ಲಿ ಗ್ರೂಪ್ ಡಿಸ್ಕಷನ್ಗಳನ್ನ ಕಂಡಕ್ಟ್ ಮಾಡುವಂಥದ್ದಾಗ್ಬೋದು. ಮತ್ತೆ ಆ ಫೀಲ್ಡ್ ಅಲ್ಲಿ ಹೋಗ್ಬಿಟ್ಟು ಹ್ಯಾಂಡ್ ಆನ್ ಫೀಲ್ಡ್ ಟ್ರೈನಿಂಗ್ ನ ತೋರಿಸುವಂಥದ್ದು, ಯಾವ ರೀತಿ ಅದನ್ನ ಬಳಸಬೇಕು ಅಂತ ಹೇಳ್ಕೊಡುವಂಥದ್ದಾಗ್ಬೋದು. ಮತ್ತೆ ಈ ಒಂದು ಕಡಿಮೆ ಒಂದು ಕೆಮಿಕಲ್ ಫರ್ಟಿಲೈಸರ್ಸ್ ನ ಯೂಸ್ ಮಾಡಿಕೊಂಡು ಪ್ರೊಡಕ್ಟಿವಿಟಿನ ಹೇಗೆ ಇಂಪ್ರೂವ್ ಮಾಡುವಂಥದ್ದು, ಈ ರೀತಿಯಾದಂತಹ ಒಂದು ಟ್ರೈನಿಂಗ್ ಗಳನ್ನ ಕೊಡುವಂಥದ್ದು, ಈ ರೀತಿ ಅವೇರ್ನೆಸ್ ಮೂಡಿಸ್ತಾರೆ. ನೆನ್ಪಿಟ್ಕೋಬೇಕು, ಯಾರು ಕಂಡಕ್ಟ್ ಮಾಡ್ತಾ ಇರುವಂಥದ್ದು? ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್. ಪ್ರೋಗ್ರಾಮ್ ಹೆಸರು ಒಂದು
ಖೇತ್ ಬಚಾವೋ ಅಭಿಯಾನ ಅಂತ. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಮಣ್ಣಿನ ಪರೀಕ್ಷೆ ಆಧಾರಿತ ಪೋಷಕಾಂಶಗಳ ನಿರ್ವಹಣೆ, ಅತಿಯಾದ ರಾಸಾಯನಿಕ ಗೊಬ್ಬರಗಳ ಬಳಕೆಯ ಕಡಿತ, ಸುಸ್ಥಿರ ಕೃಷಿ ಉತ್ತೇಜನ. ಈ ಮೇಲಿನ ಯಾವ ಯೋಜನೆಗಳ ಪ್ರಮುಖ ಉದ್ದೇಶಗಳಾಗಿದೆ? ಸೊ ಮಣ್ಣಿನ ಪರೀಕ್ಷೆ ಮಾಡಿಬಿಟ್ಟು ಕೆಮಿಕಲ್ಸ್ ಸಜೆಸ್ಟ್ ಮಾಡುವಂಥದ್ದು, ಅತಿಯಾಗಿ ಎಕ್ಸೆಸ್ ಆಗಿ ಎಲ್ಲರೂ ಫರ್ಟಿಲೈಸರ್ಸ್ ಯೂಸ್ ಮಾಡ್ತಾ ಇದಾರೆ ಅಂತಂದ್ರೆ ಅದನ್ನ ಕಡಿಮೆಗೊಳಿಸುವಂಥದ್ದು, ಮತ್ತೆ ಲಾಂಗ್ ಟರ್ಮ್ ಅಲ್ಲಿ ಸಸ್ಟೈನಬಲ್ ವೇನಲ್ಲಿ ಅಗ್ರಿಕಲ್ಚರ್ ನ ಪ್ರಮೋಟ್ ಮಾಡುವಂಥದ್ದು. ಯಾವ್ದು ಇದ್ರ ಉದ್ದೇಶ ಅಂತ ಕೇಳಿದರೆ ನೆನ್ಪಿಟ್ಕೋಬೇಕು, ಖೇತ್ ಬಚಾವೋ ಅಭಿಯಾನ್. ಸೊ ನೆಕ್ಸ್ಟ್ ಆರ್ಟಿಕಲ್ ನೋಡೋದಾದ್ರೆ, ಲಡಾಖ್ ಸೆಟ್ ಟು ಹೋಸ್ಟ್ ಇಂಡಿಯಾಸ್ ಫಸ್ಟ್ ಜಿಯೋಥರ್ಮಲ್ ಪವರ್ ಪ್ಲಾಂಟ್ ಇನ್ ಪುಗಾ ವ್ಯಾಲಿ. ಲಡಾಖ್ ಅಲ್ಲಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಇಂಡಿಯಾದ ಮೊದಲ ಜಿಯೋಥರ್ಮಲ್ ಪವರ್ ಪ್ಲಾಂಟ್ ಅಂತಾನೆ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಏನಿದ್ರ ಉದ್ದೇಶ ಅಂತಂದ್ರೆ ಇಲ್ಲಿ ನೋಡ್ಬೋದಾಗಿರುತ್ತೆ, ಜಿಯೋಥರ್ಮಲ್ ಭೂಮಿ ಒಳಗಡೆ ಸಾಕಷ್ಟು ವಿಚಾರಗಳು, ಫಾರ್ ಎಕ್ಸಾಂಪಲ್ ಅಲ್ಲಿರುವಂತಹ ತಿಕ್ಕಾಟ ಒತ್ತಡಗಳಾಗ್ಬೋದು, ಅಥವಾ ಅಲ್ಲಿರುವಂತಹ ಒಂದು ಮಾಗ್ಮಾ ಇನ್ಫ್ಲೂಯೆನ್ಸ್ ಆಗ್ಬೋದು, ಅಥವಾ ಅಲ್ಲಿ ಕೆಲವೊಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಗಳು ಬರ್ತವೆ. ಫಾರ್ ಎಕ್ಸಾಂಪಲ್ ಈ ಒಂದು ಯುರೇನಿಯಂ ಆಗ್ಬೋದು, ಥೋರಿಯಂ ಆಗ್ಬೋದು, ಪೊಟ್ಯಾಷಿಯಂ ಕೂಡ ಆಗ್ಬೋದು. ಸೊ ಇವುಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಭೂಮಿ ಆಳದಲ್ಲಿ ಕೆಲವೊಂದು ಜಾಗಗಳಲ್ಲಿ, ಫಾರ್ ಎಕ್ಸಾಂಪಲ್ ಈಗ ಹಿಮಾಲಯನ್ ಫುಟ್ ಹಿಲ್ಸ್ ಅದೇನೊಂದು ಕನ್ವರ್ಜೆಂಟ್ ಝೋನ್ ಇದೆ. ಸೊ ಅಂತ ಜಾಗಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದಷ್ಟು ಹೀಟ್ ಜನರೇಟ್ ಆಗುತ್ತೆ. ಆ ಹೀಟ್ ಇಂದ ಏನಾಗುತ್ತೆ, ಅಲ್ಲಿ ಮೇಲ್ಗಡೆ ಇರುವಂತಹ ವಾಟರ್ ರಿಸರ್ವ್ ಕೂಡ ಹೀಟ್ ಆಗುತ್ತೆ. ಸೊ ಹಾಗಾಗಿ ಸುಮಾರು ನೋಡ್ಬೋದು 240 ಟೆಂಪರೇಚರ್ ರೀಚ್ ಆಗುತ್ತಂತೆ ವಾಟರ್ ರಿಸರ್ವ್. ಸೊ ಅಲ್ಲಿ ಏನೊಂದು ಸ್ಟೀಮ್ ಜನರೇಟ್ ಆಗುತ್ತೆ, ಆ ಸ್ಟೀಮ್ ಜನರೇಟ್ ಆಗೋದನ್ನ ಯೂಸ್ ಮಾಡಿಕೊಂಡು ಟರ್ಬನ್ ನ ತಿರುಗಿಸಿ ಈ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡುವಂಥದ್ದು. ಸೊ ಈ ಉದ್ದೇಶದಿಂದ ತಂದಿರುವಂಥದ್ದು ಜಿಯೋಥರ್ಮಲ್ ಪವರ್ ಪ್ಲಾಂಟ್. ಮತ್ತೆ ಇಲ್ಲಿ ಒಂದು ಅಬ್ಸರ್ವ್ ಮಾಡಿ, ಇಲ್ಲಿ ಯಾವುದೇ ರೀತಿಯ ನಾವು ಒಂದು ಫಾಸಿಲ್ ಫ್ಯೂಲ್ಸ್ ನ ಯೂಸ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಇದನ್ನ ಕ್ಲೀನ್ ಅಂತ ಕರಿತೀವಿ. ಮತ್ತೆ ಈ ಹೀಟ್ ಎಕ್ಸಾಸ್ಟ್ ಕೂಡ ಆಗಲ್ಲ. ಸೊ ಹಾಗಾಗಿ ಇದು ರಿನ್ಯೂವಬಲ್ ಕೂಡ ಆಗಿದೆ. ಕ್ಲೀನ್ ಮತ್ತೆ ರಿನ್ಯೂವಬಲ್ ವೇನಲ್ಲಿ ಜನರೇಟ್ ಮಾಡ್ತಿರುವಂಥದ್ದು ವೆರಿ ಇಂಪಾರ್ಟೆಂಟ್. ಫಸ್ಟ್ ಜಿಯೋಥರ್ಮಲ್ ಪವರ್ ಪ್ಲಾಂಟ್ ಎಲ್ಲಿ ತರ್ತಾರ ಅಂತದ್ದು ಲಡಾಖ್ ಅಂತ ನೆನ್ಪಿಟ್ಕೋಬೇಕು. ಮತ್ತೆ ಇದನ್ನ ಯಾರು ತರ್ತಾರ ಅಂತದ್ದು, ಇದನ್ನ ತರ್ತಾರ ಅಂತದ್ದು ONGC ಅಥವಾ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್. ಅದ್ರ ಜೊತೆಗೆ ಕೈ ಜೋಡಿಸಿರುವಂಥದ್ದು ಲಡಾಖ್ ಅಟಾನಮಸ್ ಹಿಲ್ ಡೆವಲಪ್ಮೆಂಟ್ ಕೌನ್ಸಿಲ್. ಲಡಾಖ್ ಅಟಾನಮಸ್ ಹಿಲ್ ಡೆವಲಪ್ಮೆಂಟ್ ಕೌನ್ಸಿಲ್. ಅಟ್ಲೀಸ್ಟ್ ಇದು ನೆನಪಿಲ್ಲ ಅಂತಂದ್ರೆ ONGC ಅಂತ ನೆನ್ಪಿಟ್ಕೊಳ್ಳಿ. ಸೊ ಇವರ ಒಂದು ಸಹಾಯದಿಂದ ತರ್ತಿರೋಂಥದ್ದು. ಲೊಕೇಶನ್ ಇಂಪಾರ್ಟೆಂಟ್, ಪುಗಾ ವ್ಯಾಲಿ, ಲಡಾಖ್ನ ಪುಗಾ ವ್ಯಾಲಿ. ಸೊ ಪ್ರಶ್ನೆ ಯಾವ ರೀತಿ ಬರ್ಬೋದು, ಭೂಗರ್ಭ ಉಷ್ಣ ಶಕ್ತಿ ಅಥವಾ ಜಿಯೋಥರ್ಮಲ್ ಪವರ್ ಜನರೇಷನ್ ಉತ್ಪಾದನೆಗೆ ಸಂಬಂಧಿಸಿದಂತೆ ಕೆಳಗಿಳಿಕೆಗಳನ್ನು ಗಮನಿಸಿ. ಇದು ವಿದ್ಯುತ್ ಉತ್ಪಾದನೆಗಾಗಿ ಭೂಗರ್ಭದ ಉಗಿ ಅಥವಾ ಸ್ಟೀಮ್ ಮತ್ತು ಬಿಸಿ ದ್ರವಗಳನ್ನು ಬಳಸುತ್ತದೆ. ಅದೇ ಯೂಸ್ ಆಗುವಂಥದ್ದು. ಸ್ಟೇಟ್ಮೆಂಟ್ ಸರಿಯಾಗಿದೆ. ಇದು ನವೀಕರಿಸಬಹುದಾದ ಮತ್ತು ಕಡಿಮೆ ಕಾರ್ಬನ್ ಹೊರಸೂಸುವ ಇಂಧನ ಮೂಲವಾಗಿದೆ. ಹೌದು, ಯಾಕಂತಂದ್ರೆ ಇದು ಎಕ್ಸಾಸ್ಟ್ ಆಗಲ್ಲ, ಜೊತೆಗೆ ಇಲ್ಲಿ ನಾವು ಫಾಸಿಲ್ ಫ್ಯೂಲ್ಸ್ ಯೂಸ್ ಮಾಡಿಲ್ಲ. ಸೊ ಹಾಗಾಗಿ ಕಾರ್ಬನ್ ಕಂಟೆಂಟ್ ಕಡಿಮೆ ಇರುತ್ತೆ, ಇರೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಕಡಿಮೆ ಇರುತ್ತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಇದು ಇಂಧನ ಉತ್ಪಾದನೆಗಾಗಿ ಪ್ರಮುಖವಾಗಿ ಮೇಲ್ಮೈ ವಾಯು ಪರಿಚಲನೆಯನ್ನು ಅಥವಾ ಸರ್ಫೇಸ್ ವಿಂಡ್ ಸರ್ಕ್ಯುಲೇಷನ್ ಅವಲಂಬಿಸಿದೆ. ಸರ್ಕ್ಯುಲೇಷನ್ ಮೇಲ್ಗಿರುವಂತಹ ವಾಯು ಸರ್ಕ್ಯುಲರ್ಗೂ ವಿಂಡ್ ಸರ್ಕ್ಯುಲೇಷನ್ಗೂ ಇದಕ್ಕೂ ಸಂಬಂಧನೇ ಇಲ್ಲ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮತ್ತು 2 ಮಾತ್ರ ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಲಾಂಚಸ್ ಮಲ್ಟಿಪಲ್ ಸಿಡ್ಬಿ ಇನಿಷಿಯೇಟಿವ್ ಆನ್ 37th ಫೌಂಡೇಶನ್ ಡೇ ಇನ್ ಮುಂಬೈ. ಮುಂಬೈನಲ್ಲಿ ಏನಾಗಿದೆ ಅಂತಂದ್ರೆ 37th ಫೌಂಡೇಶನ್ ಡೇ ನಡೀತಾ ಇದೆ. ಯಾವ್ದು ಅಂತಂದ್ರೆ ಸಿಡ್ಬಿದು. ಸಿಡ್ಬಿ ಅಂತಂದ್ರೆ ಸ್ಮಾಲ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಈಗ ಸ್ಮಾಲ್ ಇಂಡಸ್ಟ್ರೀಸ್ ಗಳು ಏನ್ ಬರ್ತವೆ, ಸೊ ಅದನ್ನ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಬ್ಯಾಂಕ್ ನ ತಂದಿದ್ರು. ಯಾವಾಗ ತಂದಿದ್ದು? 1919 ತಂದಿರ್ತಾರೆ. ಅಂದ್ರೆ ಇದೊಂದು ಸ್ಟ್ಯಾಚ್ಯುಟರಿ ಬ್ಯಾಕಪ್ ಇರುವಂತ ಒಂದು ಬ್ಯಾಂಕ್. ಇದು 1989 ಸಿಡ್ಬಿ ಆಕ್ಟ್ ಕೇಳ್ತಾರೆ. ಇದು ಇಂಪಾರ್ಟೆಂಟ್ ಏನೇ, ಸಿಡ್ಬಿ ಆಕ್ಟ್ ಅಂತ ತರ್ತಾರೆ. ಅಂದ್ರೆ ಇದೊಂದು ಸ್ಟ್ಯಾಚ್ಯುಟರಿ ಬಾಡಿ ಅಂತ ನೆನ್ಪು ಮಾಡ್ಕೊಳಕ್ ಹೇಳ್ತಾ ಇದೀನಿ. ಸಿಡ್ಬಿ ಆಕ್ಟ್ ಅಂತ ತರ್ತಾರೆ. ಸೊ ಸಿಡ್ಬಿ ಆಕ್ಟ್ ಇಂದ ನಾಲ್ಕು ಉದ್ದೇಶ ಏನಂತಂದ್ರೆ ಆ ಒಂದು ಸಣ್ಣ ಮತ್ತೆ ಸೂಕ್ಷ್ಮ ಕೈಗಾರಿಕೆಗಳು ಏನಿರ್ತವೆ, ಸೊ ಅವುಗಳನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಲೋನ್ ಕೊಡುವಂಥದ್ದು ಅಥವಾ ಒಂದು ಫಿನಾನ್ಷಿಯಲ್ ಹೆಲ್ಪ್ ಮಾಡುವಂಥದ್ದು. ಅದಕ್ಕೆ ಅಂತ ತಂದಿರುವಂಥ ಬ್ಯಾಂಕ್ ಬಂದು ಈ ಸಿಡ್ಬಿ ಬ್ಯಾಂಕ್ ಆಗುತ್ತೆ. ಸೊ ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಒಂದು ಲಕ್ನೋ, ಉತ್ತರ ಪ್ರದೇಶದಲ್ಲಿ ಇರುವಂತದ್ದು. RBI ಇದನ್ನು ರೆಗ್ಯುಲೇಟ್ ಮಾಡುತ್ತೆ. ಸೊ ಇದರ ಒಂದು 97th ಫೌಂಡೇಶನ್ ಡೇ ನಡೀತಾ ಇದೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ 3 ಇನಿಷಿಯೇಟಿವ್ ನ ಲಾಂಚ್ ಮಾಡಿದ್ದಾರೆ. ಸೊ ಹಾಗಾಗಿ ನೋಡ್ಕೋಬೇಕಾಗತ್ತೆ ಯಾವ 3 ಇನಿಷಿಯೇಟಿವ್ ಅಂತ. ಆ 3 ಇನಿಷಿಯೇಟಿವ್ ಯಾವುದು ಅಂತಂದ್ರೆ, ಮೊದಲನೇದು ಬಂದು ನೋಡ್ಬೇಕು ಮ್ಯಾಕ್ ಫಿನ್ ಮಾರ್ಟ್ ಅಂತ. ಎರಡನೇದು ಬಂದು RRB ಕೋ-ಲೆಂಡಿಂಗ್ ಪೋರ್ಟಲ್. ಮೂರನೇದು ಬಂದು ಮೋರ್ ಅಂತ ಇನಿಷಿಯೇಟಿವ್. ಸೊ ಮ್ಯಾಕ್ ಫಿನ್ ಮಾರ್ಟ್ ಇಲ್ಲಿ ನೋಡ್ಬೋದಾಗಿರುತ್ತೆ. ಮ್ಯಾಕ್ ಅಂತಂದ್ರೆ ಮಷಿನ್ ಸಂಬಂಧಪಟ್ಟಿದ್ದು. ಈಗ ಫಾರ್ ಎಕ್ಸಾಂಪಲ್ ಇವೊಂದು ಸ್ಮಾಲ್ ಇಂಡಸ್ಟ್ರಿಗಳಾದ್ರೂ ಸಣ್ಣ ಪುಟ್ಟ ಮಷಿನರೀಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಪೋರ್ಟಲ್ ನ ತರ್ತಾರೆ. ಇದೊಂದು ಮಾರ್ಕೆಟ್ ಪ್ಲೇಸ್. ಇಲ್ಲಿ ಸಣ್ಣ ಪುಟ್ಟ ಮಷಿನರೀಸ್ಗಳು ಇರುವಂತಹ ಒಂದು ಸೇಲ್ ಮಾಡೋ ಸೆಲ್ಲರ್ಸ್ ಏನಿರ್ತಾರೆ ಅವ್ರನ್ನ ಈ MSME ಗಳ ಜೊತೆ ಲಿಂಕ್ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಆನ್ಲೈನ್ ಅಲ್ಲಿ ಟ್ರಾನ್ಸ್ಪರೆಂಟ್ ವೇನಲ್ಲಿ ಬೆಟರ್ ಪ್ರೈಸ್ ಅಲ್ಲಿ ಆ ಒಂದು MSME ಗಳಿಗೆ
ಸಣ್ಣ ಮತ್ತೆ ಸೂಕ್ಷ್ಮ ಕೈಗಾರಿಕೆಗಳು ಏನಿರ್ತವೆ ಸೊ ಅವ್ರಿಗೆ ಒಂದು ಬೆಟರ್ ಪ್ರೈಸ್ ಅಲ್ಲಿ ಮಷಿನರೀಸ್ಗಳು ಸಿಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಯಾರು ತಂದಿರುವಂತದ್ದು ಇದನ್ನ ಸಿಡ್ಬಿ ತಂದಿರುವಂತದ್ದು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಬಂದು RRB ಕೋ-ಲೆಂಡಿಂಗ್ ಪೋರ್ಟಲ್ ಏನ್ ಮಾಡ್ತಾರೆ ಅಂತಂದ್ರೆ ಈ ರೂರಲ್ ರೀಜನಲ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಥವಾ RRB ಅಂತ ಏನ್ ಹೇಳ್ತೀವಿ ಅವುಗಳ ಮುಖ್ಯ ಉದ್ದೇಶ ಏನಂತಂದ್ರೆ ಆ ಒಂದು ರೂರಲ್ ಏರಿಯಾನ ಡೆವಲಪ್ಮೆಂಟ್ ಮಾಡೋದೇ ಆಗಿರುತ್ತೆ. ಸೊ ಹಾಗಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಅದರ ಒಂದು ಲೆಂಡಿಂಗು ಪ್ರಾಪರ್ ಆಗಿ ಯಾರು ಬೆನಿಫಿಷರಿ ಇರ್ತಾರೋ ಅವ್ರಿಗೆ ರೀಚ್ ಆಗಬೇಕು. ಸೊ ಹಾಗಾಗಿ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಈ ಪೋರ್ಟಲ್ ಅಲ್ಲಿ ಒಂದ್ ಕಡೆ RRB ಈ ಒಂದು ರೀಜನಲ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಏನಿರುತ್ತೆ ಆ ಬ್ಯಾಂಕ್ಗಳು, ಇನ್ನೊಂದ್ ಕಡೆ ಬಂದು ಈ MSMEಗಳು ಲಿಂಕ್ ಮಾಡೋಂಥದ್ದು. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಲೋನು ಪ್ರಾಪರ್ ಆಗಿ ಯಾರಿಗೆ ಸೇರ್ಬೇಕು, ಯಾರಿಗೆ ನೀಡಿದೆ ಸೊ ಅವ್ರಿಗೆ ಮಾತ್ರ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನೆನ್ಪಿಟ್ಕೋಬೇಕು RRB ಕೋ-ಲೆಂಡಿಂಗ್ ಇದು ಕೂಡ ಸಿಡ್ಬಿ ತಂದಿರುವಂಥದ್ದು. ಇನ್ನೊಂದು ಬಂದು ಮೋರ್ ಇನಿಷಿಯೇಟಿವ್. ಮೋರ್ ಅಂತಂದ್ರೆ ಮಾಡರ್ನೈಸೇಷನ್ ಆಫ್ ರೂರಲ್ ಎಂಟರ್ಪ್ರೈಸಸ್ ಅಂತ. ಈ ರೂರಲ್ ಎಂಟರ್ಪ್ರೈಸಸ್ ಅಥವಾ ಎಂಟರ್ಪ್ರೈನರ್ಸ್ ಯಾರು ಇರ್ತಾರೆ, ಸೊ ಫಾರ್ ಎಕ್ಸಾಂಪಲ್ ಬುಟ್ಟಿ ಹಿಡಿಯೋದಾಗ್ಬೋದು, ಮಡಿಕೆ ಮಾಡುವಂಥದ್ದಾಗ್ಬೋದು, ಟೈಲರಿಂಗ್ ಆಗುವಂಥದ್ದು. ಸೊ ಇವ್ರುಗಳಿಗೆ ಏನ್ ಮಾಡುವಂಥದ್ದು ಅಂದ್ರೆ ಒಂದು ಟೆಕ್ನಾಲಜಿ ಟಚ್ ಕೊಡುವಂಥದ್ದು, ಅವರ ಸ್ಕಿಲ್ಸ್ ಅಪ್ಗ್ರೇಡ್ ಮಾಡುವಂಥದ್ದಾಗ್ಬೋದು, ಮತ್ತೆ ಕ್ಲಸ್ಟರ್ ಡೆವಲಪ್ಮೆಂಟ್ ಪೂರ್ತಿ ಏನಾದ್ರೂ ಒಂದು ಕ್ಲಸ್ಟರ್ ಇತ್ತಂದ್ರೆ ಓವರ್ ಆಲ್ ಅದನ್ನ ಡೆವಲಪ್ಮೆಂಟ್ ಮಾಡುವಂಥದ್ದು. ಸೊ ಇದ್ರ ಉದ್ದೇಶದಿಂದ ಮೋರ್ ಅಂತ ಒಂದು ಪ್ರೋಗ್ರಾಮ್ ನ ತರ್ತಾರೆ. ಅಗೇನ್ ಹೇಳ್ತಾ ಇದ್ದೀನಿ ಇದು ಸಿಡ್ಬಿ ಆಗಿರುತ್ತೆ. ಅಷ್ಟೇ ಅಲ್ಲದೆ ಇವರು ಟಾರ್ಗೆಟ್ ಇಟ್ಕೋತಾರೆ ಸುಮಾರು 3 ವರ್ಷದಲ್ಲಿ 10,000 ಎಂಟರ್ಪ್ರೈಸಸ್ ಏನಿದೆ ಸೊ ಅದನ್ನ ಇಂಪ್ರೂವ್ ಮಾಡಬೇಕು ಅನ್ನೋ ಒಂದು ಟಾರ್ಗೆಟ್ ಇಟ್ಕೊಂಡಿರ್ತಾರೆ. ಇದೆಲ್ಲ ಇನಿಷಿಯೇಟಿವ್ ಸಿಡ್ಬಿದೇ ಆಗಿದೆ. ಸಿಡ್ಬಿ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದೀನಿ, ನೋಡ್ಕೋಬೇಕಾಗುತ್ತೆ. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು, MSME ವಲಯವನ್ನು ಬಲಪಡಿಸಲು ಸಿಡ್ಬಿ ಇತ್ತೀಚೆಗೆ ಹಮ್ಮಿಕೊಂಡಿರುವ ಉಪಕ್ರಮಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಮ್ಯಾಕ್ಫಿನ್ ಮಾರ್ಟ್ ಅಂತಂದ್ರೆ ವ್ಯಾಪಾರ ಮಾಡುವಂತ ಜಾಗ, ನೆನ್ಪಿಟ್ಕೋಬೇಕು. ಮಷಿನರೀಸ್ ಇದು MSMEಗಳು ಯಂತ್ರೋಪಕರಣಗಳ ಪೂರೈಕೆದಾರರನ್ನು ಸಂಪರ್ಕಿಸಿ ಪಾರದರ್ಶಕವಾಗಿ ಖರೀದಿ ಮಾಡಲು ನೆರವಾಗುವ ಡಿಜಿಟಲ್ ವೇದಿಕೆಯಾಗಿದೆ. ಕರೆಕ್ಟ್ ಆಗಿದೆ. RRB ಸಹ ಸಾಲ ಪೋರ್ಟಲ್ ಅಥವಾ RRB ಕೋ-ಲೆಂಡಿಂಗ್ ಪೋರ್ಟಲ್ ಇದು ಸಿಡ್ಬಿ ಮತ್ತು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು, ರೀಜನಲ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಇರುತ್ತಲ್ಲ ಸೊ ಅವುಗಳು ನಡುವಿನ ಸಹಯೋಗವನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ಸಹಯೋಗವನ್ನು ಕಡಿಮೆ ಮಾಡಲ್ಲ, ಜಾಸ್ತಿ ಮಾಡುತ್ತೆ. ಆ RRB ನಲ್ಲಿ ಸಿಗುವಂತ ಲೋನ್ಗಳು ಪ್ರಾಪರ್ ಆಗಿ MSMEಗೆ ರೀಚ್ ಆಗಬೇಕು, ಆ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಮೋರ್ ಅಂತಂದ್ರೆ ಮಾಡರ್ನೈಸೇಷನ್ ಆಫ್ ರೂರಲ್ ಎಂಟರ್ಪ್ರೈಸಸ್ ಅಂತ ಹೇಳಿದೆ. ಇದು ಗ್ರಾಮೀಣ ಸೂಕ್ಷ್ಮ ಮತ್ತು ಕರಕುಶಲ ಉದ್ಯಮಗಳ ಆಧುನೀಕರಣದ ಮೇಲೆ ಗಮನ ಹರಿಸುತ್ತದೆ. ಹೌದು, ಮಾಡರ್ನೈಸೇಷನ್ ಮಾಡೋದ್ರ ಮೇಲೆ ಗಮನ ಹರಿಸುತ್ತದೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಆನ್ಸರ್ ಬಂದು 1 ಮತ್ತು 3 ಸರಿಯಾಗಿರುವಂಥದ್ದು, ಆಪ್ಷನ್ ಎ. ಮುಂದಿನ ಆರ್ಟಿಕಲ್ ನೋಡಿದ್ರೆ ಗವರ್ಮೆಂಟ್ ಹ್ಯಾಸ್ ಎಕ್ಸ್ಕ್ಲೂಡೆಡ್ ಆಲ್ ದ ಟ್ರೈಬಲ್ ಕಮ್ಯುನಿಟೀಸ್ ಫ್ರಮ್ ಆಂಬಿಟ್ ಆಫ್ ಯೂನಿಫಾರ್ಮ್ ಸಿವಿಲ್ ಕೋಡ್. ಈಗೇನೊಂದು ಏಕರೂಪ ನಾಗರಿಕ ಸಂಹಿತೆ ತರಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಈ ಒಂದು ಟ್ರೈಬಲ್ ಪೀಪಲ್ ನ ಅಥವಾ ಟ್ರೈಬಲ್ ಕಮ್ಯುನಿಟಿನ ಎಕ್ಸ್ಕ್ಲೂಡ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ. ಸೊ ಈ ಇದಕ್ಕಿಂತ ಮುಂಚೆ ನಮಗೆ UCC ಅಂದ್ರೆ ಏನು ತಿಳ್ಕೊಬೇಕಾಗುತ್ತೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಹೇಳ್ತೀವಿ. ಅಂದ್ರೆ ಇರೆಸ್ಪೆಕ್ಟಿವ್ ಆಫ್ ದ ಕ್ಯಾಸ್ಟ್ ರಿಲಿಜಿಯನ್ ಏನ್ ಮಾಡ್ಬೇಕು ಅಂತಂದ್ರೆ ಎಲ್ರಿಗೂ ಆಲ್ ಓವರ್ ಇಂಡಿಯಾ ಎಲ್ರಿಗೂ ಒಂದೇ ರೀತಿಯಾದಂತಹ ಒಂದು ಸಿವಿಲ್ ಕೋಡ್ಗಳನ್ನ ತರುವಂಥದ್ದು. ಅಂದ್ರೆ ಅವರ ಒಂದು ಮ್ಯಾರೇಜ್ ಆಗ್ಬೋದು, ಡಿವೋರ್ಸ್ ಆಗ್ಬೋದು, ಅಥವಾ ಆಸ್ತಿ ಒಂದು ಹಂಚಿಕೆ ಅಥವಾ ಆಸ್ತಿ ಒಂದು ಪೀಳಿಗೆ ಇನ್ನೊಂದು ಪೀಳಿಗೆ ಟ್ರಾನ್ಸ್ಫರ್ ಮಾಡ್ತಾರಲ್ಲ ಸೊ ಅದಾಗ್ಬೋದು. ಸೊ ಎಲ್ಲಾ ರೀತಿಯಲ್ಲಿ ಯೂನಿಫಾರ್ಮ್ ಆಗಬೇಕು, ಇರೆಸ್ಪೆಕ್ಟಿವ್ ಆಫ್ ದ ಕ್ಯಾಸ್ಟ್ ರಿಲಿಜನ್ ಆಗಬೇಕು ಅನ್ನೋ ಉದ್ದೇಶದಿಂದ ತಂದಿರುವಂಥದ್ದು, ಪ್ಲಾನ್ ಮಾಡಿರುವಂಥದ್ದು ಯೂನಿಫಾರ್ಮ್ ಸಿವಿಲ್ ಕೋಡ್. ಸೊ ಇದಕ್ಕೆ ಅಂತ ನಮ್ಮಲ್ಲಿ ಬ್ಯಾಕಪ್ ಇದೆಯಾ? ಹೌದು, ಕಾನ್ಸ್ಟಿಟ್ಯೂಷನ್ ಬ್ಯಾಕಪ್ ಇದೆ. ಆರ್ಟಿಕಲ್ 44 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅದರಲ್ಲೂ DPSP ನಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಈ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡ್ ನ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಸ್ಟೇಟ್ಗೆ ಡೈರೆಕ್ಟ್ ಮಾಡುತ್ತೆ ಕಾನ್ಸ್ಟಿಟ್ಯೂಷನ್. ಸೊ ಹಾಗಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಇವನ್ ಇದಕ್ಕಿಂತ ಮುಂಚೆನೂ ನಮಗೆ ಪೋರ್ಚುಗೀಸ್ ಏನೊಂದು ಪ್ರಾಕ್ಟೀಸ್ ಇತ್ತು ಅದನ್ನ ಕಂಟಿನ್ಯೂ ಆಗ್ತಾನೆ ಬಂದಿದೆ. ಫಾರ್ ಎಕ್ಸಾಂಪಲ್ ಗೋವಾದಲ್ಲಿ ನೋಡಬಹುದು, ಗೋವಾದಲ್ಲಿ ಇವಾಗಲೂ ಕೂಡ ಯೂನಿಫಾರ್ಮ್ ಸಿವಿಲ್ ಕೋಡ್ ಇದೆ. ಅಲ್ಲಿ ಸ್ಟೇಟ್ ಇಂಪ್ಲಿಮೆಂಟ್ ಮಾಡಿರೋದಲ್ಲ, ಏನೊಂದು ಪೋರ್ಚುಗೀಸ್ ಒಂದು ಪ್ರಾಕ್ಟೀಸ್ ಇತ್ತು ಅದನ್ನ ಕ್ಯಾರಿ ಮಾಡ್ತಾನೆ ಹೋಗಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಉತ್ತರಾಖಂಡಲ್ಲಿ ಫಸ್ಟ್ ಸ್ಟೇಟ್ ಇಂಡಿಯಾದಲ್ಲಿ ಈ ತರದ್ದು ಇಂಪ್ಲಿಮೆಂಟ್ ಮಾಡಿರುವಂತದ್ದು ಗೋವಾ ಬಿಟ್ರೆ. ನೆಕ್ಸ್ಟ್ ಬಂದು ಈಗ ಗುಜರಾತ್ ಅಲ್ಲಿ ಕೂಡ ಈಗ ಲೆಜಿಸ್ಲೇಚರ್ ಅಸೆಂಬ್ಲಿನಲ್ಲಿ ಬಿಲ್ ಪಾಸ್ ಮಾಡಿದ್ದಾರೆ, ಅಲ್ಲೂ ಕೂಡ UCC ಇಂಪ್ಲಿಮೆಂಟೇಷನ್ ಮಾಡ್ತಾ ಇದೆ. ನೆಕ್ಸ್ಟ್ ಬಂದು ನಾರ್ತ್ ಈಸ್ಟರ್ನ್ ಸ್ಟೇಟ್ ಅಲ್ಲಿ ಫಸ್ಟ್ ಅಂತ ಬಂದಾಗ ಅಗೇನ್ ಅಸ್ಸಾಂ ಅಲ್ಲಿ ಕೂಡ ಈ ಒಂದು UCC ಇಂಪ್ಲಿಮೆಂಟೇಷನ್ ಬರ್ತಾ ಇದೆ. ನೆನ್ಪಿಟ್ಕೋ, ಗೋವಾ, ಉತ್ತರಾಖಂಡ, ಗುಜರಾತ್ ಮತ್ತೆ ಅಸ್ಸಾಂ ಅಲ್ಲಿ ಇಂಪ್ಲಿಮೆಂಟೇಷನ್ ಬರ್ತಾ ಇದೆ. ಸೊ ಇದ್ರ ಉದ್ದೇಶ ಹೀಗೆ ಎಲ್ಲರಿಗೂ ಒಂದೇ ರೀತಿಯಾದಂತಹ ಒಂದು ಮ್ಯಾರೇಜ್ ಆಗ್ಬೋದು, ಡಿವೋರ್ಸ್ ಆಗ್ಬೋದು, ಅಥವಾ ಬೇರೆ ಬೇರೆ ವಿಚಾರಗಳಾಗ್ಬೋದು, ಯೂನಿಫಾರ್ಮ್ ಕೋಡ್ ಅಥವಾ ಸೇಮ್ ಲಾ ತರಬೇಕು ಅನ್ನೋ ಉದ್ದೇಶ. ಬಟ್ ಏನಾಗ್ತಾ ಇದೆ ಅಂತಂದ್ರೆ ಟ್ರೈಬಲ್ ಕಮ್ಯುನಿಟಿ ಅಂತ ಬಂದಾಗ ಅಲ್ಲಿ ಸೊಸೈಟಿ ಬೇರೆ, ಅವರ ಪ್ರಾಕ್ಟೀಸ್ಗಳು ಬೇರೆ, ಅವರ ಕಲ್ಚರ್ಗಳು ಬೇರೆ. ಇನ್ನೊಂದು ವಿಚಾರ ಹೇಳ್ಬೇಕು ಅಂತಂದ್ರೆ ಇವನ್ ಕಾನ್ಸ್ಟಿಟ್ಯೂಷನ್ ತಗೊಂಡ್ರೆ ನಮಗೆ ಫಿಫ್ತ್ ಶೆಡ್ಯೂಲ್ ಏನ್ ಮಾತಾಡುತ್ತೆ? ಟ್ರೈಬಲ್ ಏರಿಯಾಸ್ಗಳ ಬಗ್ಗೆ ಮಾತಾಡುತ್ತೆ, ಹೌದಲ್ವಾ? ಟ್ರೈಬಲ್ ಏರಿಯಾಸ್ ಬಗ್ಗೆ ಮಾಡುತ್ತೆ. ಸಿಕ್ಸ್ ಶೆಡ್ಯೂಲ್ ಏನ್ ಮಾತಾಡುತ್ತೆ? ಎಲ್ಲಿರುವಂತ ಶೆಡ್ಯೂಲ್ ಏರಿಯಾಸ್ಗಳ ಬಗ್ಗೆ ಮಾತಾಡುತ್ತೆ. ಅಂದ್ರೆ
ಅಲ್ಲಿ ನಾವು ಸಾಕಷ್ಟು ಅಟಾನಮಿ ಕೊಟ್ಟಿವಿ. ಅಟಾನಮಿಕ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಂತ ಎಸ್ಟಾಬ್ಲಿಷ್ ಮಾಡ್ತೀವಿ, ಟ್ರೈಬಲ್ ಕೌನ್ಸಿಲ್ ಅಂತ ಎಸ್ಟಾಬ್ಲಿಷ್ ಮಾಡ್ತೀವಿ. ಅಂದ್ರೆ ಸಾಕಷ್ಟು ಅಟಾನಮಿ ಕೊಟ್ಟಿರ್ತೀವಿ. ಯಾಕಂತಂದ್ರೆ ಅಲ್ಲಿ ನಮ್ಮ ಒಂದು ಪ್ರಾಕ್ಟೀಸಸ್ಗಳು ಇಂಟರ್ಫಿಯರ್ ಆಗೋದು ಬೇಡ ಅಂತ ಹೇಳಿ. ಸೊ ಈ ಟೈಮಲ್ಲಿ ಈ ರೀತಿ ಕೊಟ್ಟು ಕೂಡ ಯೂನಿಫಾರ್ಮ್ ಸಿವಿಲ್ ಕೋಡ್ ತಂದ್ರೆ ತಪ್ಪಾಗುತ್ತೆ, ಅವರ ಒಂದು ಸ್ವತಂತ್ರತೆಗೆ ಅಥವಾ ಸ್ವಾಯತ್ತತೆಗೆ ಧಕ್ಕೆ ಆಗುತ್ತೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಆ ಟ್ರೈಬಲ್ ಕಮ್ಯುನಿಟಿಗಳನ್ನ UCC ಇಂಪ್ಲಿಮೆಂಟೇಷನ್ ಇಂದ ಆಚೆ ಇಡಬೇಕು ಅಂತೇಳಿ ಈಗ ಯೂನಿಯನ್ ಗೌರ್ಮೆಂಟ್, ಅದರಲ್ಲೂ ಹೋಮ್ ಮಿನಿಸ್ಟ್ರಿ ಡಿಸೈಡ್ ಮಾಡಿರುವಂತದ್ದು. ಸೊ ನೆನ್ಪಿಟ್ಕೋಬೇಕಾಗತ್ತೆ. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು? ಏಕ ನಾಗರಿಕ ಸಂಹಿತೆ ಮತ್ತು ಬುಡಕಟ್ಟು ಸಮುದಾಯಗಳಿಗೆ ಸಂಬಂಧಿಸಿದ ಕೆಳಗೆ ಹೇಳಿಕೆಗಳನ್ನು ಗಮನಿಸಿ. ಏಕರೂಪ ನಾಗರಿಕ ಸಂಹಿತೆ UCC ಅನುಷ್ಠಾನದ ಚೌಕಟ್ಟಿನಲ್ಲಿ ಬುಡಕಟ್ಟು ಸಮುದಾಯಗಳನ್ನು ಸೇರಿಸಿಲ್ಲ, ತೆಗೆದಿರುವಂತದ್ದು ಇದೇ ನ್ಯೂಸ್. ಸೊ ಎಲ್ಲಾ ಬುಡಕಟ್ಟು ಸಮುದಾಯಗಳನ್ನು, ಇನ್ನೊಂದ್ಸಲ ಹೇಳ್ತಾ ಇದೀನಿ, ಆಲ್ ಟ್ರೈಬಲ್ ಕಮ್ಯುನಿಟೀಸ್ನ ಸೊ ಆಚೆ ಇಟ್ಟಿದ್ದಾರೆ. UCCಯ ಸಂವಿಧಾನದ ರಾಜ್ಯ ನಿರ್ದೇಶಕ ತತ್ವಗಳು ಅಥವಾ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಏನ್ ಹೇಳ್ತೀವಿ, DPSP. ಸೊ ಆ ವಿಧಿ 44ಕ್ಕೆ ಸಂಬಂಧಿಸಿದೆ. UCC ಆರ್ಟಿಕಲ್ 44ಗೆ ಸಂಬಂಧಿಸಿದೆ. ಸೊ ಹಾಗಾಗಿ ಇದು ಕರೆಕ್ಟ್ ಆಗಿದೆ, DPSP ಪಾರ್ಟು ಕರೆಕ್ಟ್ ಆಗಿದೆ. ಸಂವಿಧಾನದ 5ನೇ ಮತ್ತು 6ನೇ ಅನುಸೂಚಿ ಪ್ರದೇಶಗಳ ಅಡಿಯಲ್ಲಿ ಬುಡಕಟ್ಟು ಹಕ್ಕುಗಳ ರಕ್ಷಣೆಯನ್ನು ಬಲಪಡಿಸಲಾಗಿದೆ. ಹೌದು, ಶೆಡ್ಯೂಲ್ 5 ಅಲ್ಲಿ ಟ್ರೈಬಲ್ ಏರಿಯಾಸ್, ಈ ಒಂದು ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಗುಜರಾತ್ ಈ ಏರಿಯಾಗಳಾದ್ರೆ 6th ಶೆಡ್ಯೂಲ್, ಈ ಒಂದು ಅಸ್ಸಾಂ ಆಗ್ಬೋದು, ATMM ಅಂತ ಕರಿತೀವಿ, ಅಸ್ಸಾಮು, ತ್ರಿಪುರ, ಮಿಜೋರಾಂ, ಮೇಘಾಲಯ, ಸೊ ಈ ಸ್ಟೇಟ್ಗಳಿಗೆ ತಂದಿರುವಂಥದ್ದು. ಸೊ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಅವ್ರು ಟ್ರೈಬಲ್ ಅಟಾನಮಿನ ಕಾಪಾಡಬೇಕು ಅಂತ ನೋಡ್ತೀವಿ. ಸೊ ಹಾಗಾಗಿ ಇಲ್ಲಿ ನಾವು ಪ್ರೊಟೆಕ್ಟ್ ಮಾಡಿದ್ವಿ, ಸರಿಯಾಗಿದೆ. ಸೊ ಇಲ್ಲಿ ಯಾವ ಒಂದು ಸರಿಯಾದ ಉತ್ತರ ಕೇಳಿರುವಂಥದ್ದು. ಸೊ ಹಾಗಾಗಿ 2 ಮತ್ತು 3 ಸರಿಯಾಗಿದೆ. ಆನ್ಸರ್ ಬಂದು ಆಪ್ಷನ್ C ಆಗುತ್ತೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಏಷಿಯಾಟಿಕ್ ಬಿ ಮಲ್ಬಾರ್ ಟೋಡ್ ಟು ಬಿ ನೇಮ್ಡ್ ಸ್ಟೇಟ್ ಸಿಂಬಲ್ಸ್ ಆಫ್ ಕರ್ನಾಟಕ. ಸ್ಟೇಟ್ ಸಿಂಬಲ್ಸ್ ಆಫ್ ಕರ್ನಾಟಕ ಈಗ ಫಾರ್ ಎಕ್ಸಾಂಪಲ್ ನೋಡ್ಬೋದಾಗಿರುತ್ತೆ. ಈಗ ಸ್ಯಾಂಡಲ್ವುಡ್, ಗಂಧದ ಮರ ಅಂತ ಬಂದಾಗ ಇದನ್ನ ರಾಜ್ಯದ ಮರ ಅಥವಾ ಸ್ಟೇಟ್ ವುಡ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಎಲಿಫೆಂಟ್, ಸ್ಟೇಟ್ ನಿಮ್ಮಲ್ಲ ಕರ್ನಾಟಕ ಅಂತ ಕೇಳಿದಾಗ ಅಗೇನ್ ಆನೆ, ಎಲಿಫೆಂಟ್ ಅಂತ ಹೇಳ್ತೀವಿ. ಜೊತೆಗೆ ನೀಲಕಂಠ ಅಥವಾ ಇಂಡಿಯನ್ ರೂಲರ್ ಏನ್ ಹೇಳ್ತೀವಿ, ಇದನ್ನ ಸ್ಟೇಟ್ ಬರ್ಡ್ ಅಂತ ಕರಿತೀವಿ. ಅದ್ರ ಜೊತೆಗೆ ಸದರ್ನ್ ವಿಂಗ್ ಬರ್ಡ್ ರೀಸೆಂಟ್ ಆಗಿ ಆಡ್ ಮಾಡಿದ್ದು ಒಂದು 4-5 ವರ್ಷದಿಂದ. ಸದರ್ನ್ ಬರ್ಡ್ ವಿಂಗ್ ಏನಿದೆ ಇದನ್ನ ರಾಜ್ಯ ಚಿಟ್ಟೆ ಅಂತೇಳಿ ಇದು ಮಾಡಿದೀವಿ. ಅದೇ ರೀತಿನಲ್ಲೇನೆ ಏಷಿಯಾಟಿಕ್ ಬಿ ಏನಿದೆ, ಮತ್ತೆ ಮಲಬಾರ್ ಟೋಡ್ ಅಥವಾ ಮಲಬಾರ್ ಟ್ರೀ ಟೋಡ್ ಅಂತ ಕರೀತಾರೆ. ಸೊ ಇವುಗಳನ್ನ ಒಂದು ಕೀಟ, ರಾಜ್ಯ ಕೀಟ ಮತ್ತೆ ರಾಜ್ಯದ ಉಭಯವಾಸಿ, ಸೊ ಸ್ಟೇಟ್ ಇನ್ಸೆಕ್ಟ್ ಮತ್ತೆ ಸ್ಟೇಟ್ ಆಂಫಿಬಿಯನ್ ಅಂತೇಳಿ ಡಿಕ್ಲೇರ್ ಮಾಡಬೇಕು ಅಂತೇಳಿ ಕರ್ನಾಟಕದಲ್ಲಿ ಇನ್ನು ಸ್ಪೆಸಿಫಿಕಲಿ ಹೇಳ್ಬೇಕು ಅಂತಂದ್ರೆ ಕರ್ನಾಟಕ ಸ್ಟೇಟ್ ಬಯೋಡೈವರ್ಸಿಟಿ ಬೋರ್ಡ್ ರೆಕಮೆಂಡ್ ಮಾಡಿದೆ. ಸೊ ಹಾಗಾಗಿ ಈ ಸುದ್ದಿನಲ್ಲಿ ಇರುವಂತದ್ದು. ಈ ನೆಲೆಯಲ್ಲಿ ಸ್ವಲ್ಪ ಈ ಒಂದು ಇನ್ಸೆಕ್ಟ್ ಬಗ್ಗೆ ಮತ್ತೆ ಮಲಬಾರ್ ಟ್ರೀ ಟೋಡ್ ಬಗ್ಗೆ ನೋಡ್ಬೇಕಾಗತ್ತೆ. ಇನ್ಸೆಕ್ಟ್ ಅಂತ ಬಂದಾಗ ಈ ಒಂದು ಹನಿ ಬಿ ಏನಿದೆ, ಈ ಅನಿಬಿ ಏನಿದೆ ಇದು ಸೌತ್ ಮೇಜರ್ಲಿ ನೋಡುವಂಥದ್ದು ಅಂತಂದ್ರೆ ಸೌತ್ ಏಷ್ಯನ್ ರೀಜನ್. ಫಾರ್ ಎಕ್ಸಾಂಪಲ್ ಇಂಡಿಯಾ ಆಗ್ಬೋದು, ಶ್ರೀಲಂಕಾ ಆಗ್ಬೋದು, ಬಾಂಗ್ಲಾದೇಶ ಆಗ್ಬೋದು. ಸೊ ಈ ತರ ಸೌತ್ ಏಷ್ಯನ್ ರೀಜನ್ ಅಲ್ಲಿ ಜಾಸ್ತಿ ನೋಡುವಂಥದ್ದು. ಮೇಜರ್ ಇದ್ರ ಕಾಂಟ್ರಿಬ್ಯೂಷನ್ ಅಂತಂದ್ರೆ ಈಗ ವೆಸ್ಟರ್ನ್ ಘಾಟ್ಸ್ ಅಂತ ತಗೊಂಡಾಗ ಅಲ್ಲಿ ಕಾಫಿ ಪ್ಲಾಂಟೇಶನ್ ಏನಿದೆ, ಟೀ ಪ್ಲಾಂಟೇಶನ್ ಗಳಿದೆ, ಮತ್ತೆ ಅಲ್ಲಿ ಏನೊಂದು ಎಲಚಿ ಎಲ್ಲ ಬೆಳಿತಾರಲ್ಲ ಫ್ರೂಟ್ಸ್ಗಳು, ಸೊ ಅದಕ್ಕೆಲ್ಲಾನು ಪಾಲಿನೇಷನ್ಗೆ ತುಂಬಾ ಹೆಲ್ಪ್ ಆಗುತ್ತಂತೆ. ಸೊ ಹಾಗಾಗಿ ಇದನ್ನ ಡಿಕ್ಲೇರ್ ಮಾಡಿರುವಂಥದ್ದು ನೆನ್ಪಿಟ್ಕೋಬೇಕಾಗತ್ತೆ. ಇದು ನೋಡೋದಕ್ಕೆ ಯೂಶಲಿ ನೋಡಕ್ ಸಿಗುವಂಥದ್ದು ಏಷ್ಯನ್ ರೀಜನ್ಗಳಲ್ಲಿ, ಸೌತ್ ಏಷ್ಯನ್ ರೀಜನ್ಗಳಲ್ಲಿ. ನಂತರ ಬಂದು ಈ ಸ್ಟೇಟ್ ಆಂಬಿವಿಯನ್, ಇದು ಬಂದು ಮಲಬಾರ್ ಟ್ರೀ ಟೋಡ್ ಅಂತ ಕರಿತೀವಿ. ಮಲಬಾರ್ ಟ್ರೀ ಟೋಡ್ ಇಲ್ಲಿ ಅರ್ಥ ಆಗುತ್ತೆ. ಒಂದೇನಂತಂದ್ರೆ ಇದು ವಾಸ ಮಾಡೋದೇ ಮರಗಳ ಮೇಲೆ. ಮತ್ತೆ ಏನಂತಂದ್ರೆ ಇಟ್ ಈಸ್ ಎಂಡಮಿಕ್ ಟು ಮಲಬಾರ್ ಅಂತಂದ್ರೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಮಾತ್ರ ನೋಡೋಕೆ ಸಿಗುವಂತಹ ಒಂದು ಆಂಫಿಬಿಯನ್ ಅಂತ ಕಪ್ಪೆ ಇದಾಗಿರುತ್ತೆ. ಸೊ ನೆನ್ಪಿಟ್ಕೊಳ್ಳಿ. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು? ಏಷಿಯಾಟಿಕ್ ಜನನೋಣ ಮತ್ತು ಮಲಬಾರ್ ಮರಗಪ್ಪೆಯನ್ನು ರಾಜ್ಯದ ಅಧಿಕೃತ ಲಾಂಛನಗಳನ್ನಾಗಿ ಘೋಷಿಸುವ ಕರ್ನಾಟಕದ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಈ ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಜೀವವೈವಿಧ್ಯ ಮಂಡಳಿ, ಕರ್ನಾಟಕ ಸ್ಟೇಟ್ ಬಯೋಡೈವರ್ಸಿಟಿ ಬೋರ್ಡ್ ಸಲ್ಲಿಸಿತ್ತು. ಇವರೇ ಮಾಡುವಂಥದ್ದು. ಸೊ ಹಾಗಾಗಿ ಸರಿಯಾಗಿದೆ. ಕೇಳ್ತಾರೆ ಯಾರು ಮಾಡೋದು ಅಂತ ಬೇಕಿದ್ರೆ. ಈ ಘೋಷಣೆಯನ್ನು ವಿಧಾನಸೌಧದಲ್ಲಿ ನಡೆದ ಅಂತಾರಾಷ್ಟ್ರೀಯ ಜೀವವೈವಿಧ್ಯ ದಿನಾಚರಣೆಯ ಸಂದರ್ಭದಲ್ಲಿ ಮಾಡಲಾಯಿತು. ಏನಂತಂದ್ರೆ May 22 ಇಂಟರ್ನ್ಯಾಷನಲ್ ಬಯೋಡೈವರ್ಸಿಟಿ ಡೇ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಸೊ ಆ ಟೈಮಲ್ಲಿ ಈ ಪ್ರಪೋಸಲ್ ನ ಕಳಿಸಿರುವಂಥದ್ದು. ಸೊ ಹಾಗಾಗಿ ಇದು ಕರೆಕ್ಟ್ ಆಗುತ್ತೆ. ಎಪಿಸ್ ಸೆರೆನಾ ಎಂಬುದು ರಷ್ಯಾದಿಂದ ತರಲಾದ ಒಂದು ವಿಲಕ್ಷಣ ಅಥವಾ ಪರದೇಶದ ಅಥವಾ ಎಕ್ಸೋಟಿಕ್ ಜೇನುನೊಣ ತಳಿಯಾಗಿದೆ ಅಂತ ಹೇಳ್ತಿದ್ದಾರೆ. ಈ ಎಪಿಸ್ ನೊರೆನಾ ಅಂತಂದ್ರೆ ಅದು ಏಷಿಯಾಟಿಕ್ ಜೇನುನೊಣನೇ. ಇದು ರಷ್ಯಾದಿಂದ ತಂದಿಲ್ಲ. ಯಾಕಂತಂದ್ರೆ ನಾನು ಆಲ್ರೆಡಿ ಹೇಳಿದೆ, ಇದು ನೋಡಕ್ ಸಿಗುವಂಥದ್ದು ನಿಮಗೆ ಸೌತ್ ಏಷ್ಯನ್ ರೀಜನ್ಗಳಲ್ಲಿ ಅಂತ ಹೇಳ್ಬಿಟ್ಟು. ರಷ್ಯಾ ಬಂದು ಆಲ್ಮೋಸ್ಟ್ ನಾರ್ದನ್ ಪಾರ್ಟ್ ಆಗೋಗುತ್ತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಮತ್ತೆ ಇದು ಪರದೇಶಿದು ಅಲ್ಲ, ಇವನ್ ಇಂಡಿಯಾದಲ್ಲೂ ಸಾಕಷ್ಟು ನೋಡೋಕೆ ಸಿಕ್ತಿತ್ತು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು ಎಕ್ಸೋಟಿಕ್ ಅಲ್ಲ, ಅದು ಆನ್ಸರ್ ಬಂದು 1 ಮತ್ತು 2 ಮಾತ್ರ ಸರಿಯಾಗಿದೆ. ಎಷ್ಟು ಅಂತ ಕೇಳಿರೋದ್ರಿಂದ ಕೇವಲ 2 ಹೇಳಿಕೆಗಳು ಮಾತ್ರ ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದ್ರೆ ಫಸ್ಟ್ ಆರ್ಗನ್ ಡೊನೇಷನ್ ಇನ್ ಕೊಡಗು 46 years old ಬ್ರೈನ್ ಡೆಡ್ ಮ್ಯಾನ್ಸ್ ಆರ್ಗನ್ ರಿಟ್ರೀವ್ಡ್ ಇನ್ ಕಿಮ್ಸ್. ಈ ಒಂದು ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಫಾರ್ ದ ಫಸ್ಟ್ ಟೈಮ್
ಬ್ರೈನ್ ಡೆಡ್ ಆಗಿರೋಂಥ ಒಬ್ಬ ವ್ಯಕ್ತಿದು ಆರ್ಗನ್ಗಳನ್ನ ರಿಟ್ರೀವ್ ಮಾಡ್ಕೊಂಡಿದ್ದಾರೆ, ಅಂದ್ರೆ ಟ್ರಾನ್ಸ್ಪ್ಲಾಂಟೇಷನ್ಗೆ ಅಂತ ರಿಟ್ರೀವ್ ಮಾಡಿರುವಂಥದ್ದು. ಸೊ ಹಾಗಾಗಿ ಸುದ್ದಿನಲ್ಲಿದೆ. ಈ ಒಂದು ಹಿನ್ನೆಲೆಯಲ್ಲಿ ನಮಗೆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಹೇಗಾಗುತ್ತೆ, ಅದನ್ನು ರಿಟ್ರೀವ್ ಹೇಗೆ ಮಾಡ್ತಾರೆ, ಇದಕ್ಕೆ ಲೀಗಲ್ ಬ್ಯಾಕಪ್ ಇರುವಂಥದ್ದು ಮತ್ತು ಸಂಸ್ಥೆ ಯಾವ್ದು ನೋಡ್ಬೇಕಾಗುತ್ತೆ. ಕರ್ನಾಟಕದಲ್ಲಿ ಈ ಒಂದು ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಇರುವಂಥದ್ದು ಒಂದು ಸ್ಟೇಟ್ ಆರ್ಗನ್ ಅಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟೇಷನ್ ಆರ್ಗನೈಸೇಷನ್, ಸೋಟೋ ಅಂತ ಕರಿತೀವಿ. ಸ್ಟೇಟ್ ಆರ್ಗನ್ ಅಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟೇಷನ್ ಆರ್ಗನೈಸೇಷನ್ ಹೇಳ್ಬಿಟ್ಟು ಸೋಟೋ. ಸೊ ಇವರು ಅದನ್ನ ಮಾನಿಟರ್ ಮಾಡ್ತಾ ಇರ್ತಾರೆ. ಇವರಲ್ಲಿ ಏನಂತಂದ್ರೆ ಒಂದಷ್ಟು ರಿಜಿಸ್ಟ್ರಿಗಳಿರುತ್ತೆ, ಯಾರಿಗೆ ಆರ್ಗನ್ಗಳು ಬೇಕಾಗಿದೆ, ಮತ್ತೆ ಯಾರು ನೀಡಿದ್ದಾರೆ, ಯಾರು ಡೋನರ್ಸ್ ಇದ್ದಾರೆ, ಮತ್ತೆ ಯಾವ ರೀತಿಯಲ್ಲಿ ಅದು ಅಲೋಕೇಟ್ ಆಗುತ್ತೆ, ಎಷ್ಟು ಟ್ರಾನ್ಸ್ಪರೆಂಟ್ ಆಗುತ್ತೆ, ಇದಕ್ಕೆ ಸಂಬಂಧಪಟ್ಟಾಗೆ ಪೂರ್ತಿ ಮೇಲ್ವಿಚಾರಣೆ ಮಾಡುವಂಥದ್ದು ಈ ಸೋಟೋನೇ ಆಗಿರುತ್ತೆ. ಇದಕ್ಕೆ ಜೀವ ಸಾರ್ಥಕತೆ ಅಂತಾನೂ ಕರೀತಾರೆ. ಸೊ ಇದಕ್ಕೆ ಯಾವ ರೀತಿ ಲೀಗಲ್ ಬ್ಯಾಕಪ್ ಇದೆ ಅಂತಂದ್ರೆ, ನಾವು 94 ಒಂದು ತೋಟ ಅಂತ ಒಂದು ಆಕ್ಟ್ ತರ್ತೀವಿ. ತೋಟ ಅಂತಂದ್ರೆ ಟ್ರಾನ್ಸ್ಪ್ಲಾಂಟೇಷನ್ ಆಫ್ ಹ್ಯೂಮನ್ ಆರ್ಗನ್ ಆಕ್ಟ್, ಟ್ರಾನ್ಸ್ಪ್ಲಾಂಟೇಷನ್ ಆಫ್ ಹ್ಯೂಮನ್ ಆರ್ಗನ್ ಆಕ್ಟ್, ಶಾರ್ಟ್ ಆಗಿ ತೋಟ ಆಕ್ಟ್ ಅಂತ ಕರಿತೀವಿ. ಸೊ ಅದರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ನ್ಯಾಷನಲ್ ಲೆವೆಲ್ ಅಲ್ಲಿ ನೋಟಾ ತರ್ತಾರೆ, ನ್ಯಾಷನಲ್ ಆರ್ಗನ್ ಅಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟೇಷನ್ ಆರ್ಗನೈಸೇಷನ್, ನ್ಯಾಷನಲ್ ಆರ್ಗನ್ ಅಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟೇಷನ್ ಆರ್ಗನೈಸೇಷನ್ ತರ್ತಾರೆ. ಸ್ಟೇಟ್ ಅಲ್ಲಿ ಸೋಟೋ, ಸ್ಟೇಟ್ ಆರ್ಗನ್ ಅಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟೇಷನ್ ಆರ್ಗನೈಸೇಷನ್ ಅಂತ ತರ್ತಾರೆ. ಸೊ ಇವರು ಅದನ್ನ ಮಾನಿಟರ್ ಮಾಡುವಂತದ್ದಾಗಿರುತ್ತೆ. ಲೀಗಲ್ ಬ್ಯಾಕಪ್ ಅಂತಂದಾಗ ನೆನ್ಪಿಟ್ಕೋಬೇಕು, ತೋಟ ಆಕ್ಟ್ ಆಗಿದೆ. ಸೊ ಇವರು ಇದನ್ನ ಮಾನಿಟರ್ ಮಾಡುವಂಥದ್ದು. ಆಲ್ರೆಡಿ ಹೇಳಿದ್ದಲ್ಲ, ಯಾರಿಗೆ ಎಷ್ಟು ಅಲೋಕೇಟ್ ಆಗಬೇಕು, ಎಷ್ಟು ಟ್ರಾನ್ಸ್ಪ್ಲಾಂಟ್ ಆಗಬೇಕು, ಅಥವಾ ನೀಡ್ ಇದೆಯಾ, ಅಡಾಪ್ಟಬಿಲಿಟಿ ಇದೆಯಾ, ಅಂದ್ರೆ ಪೂರ್ತಿ ಅವರ ಒಂದು ಕಂಡೀಷನ್ ನೋಡ್ಕೊಳ್ತಾರೆ. ನೀಡ್ ಇದೆಯಾ, ಅಡಾಪ್ಟಬಿಲಿಟಿ ಇದೆಯಾ, ಅದು ಕಂಡೀಷನ್ ಹೇಗಿದೆ, ಕ್ರಿಟಿಕಲ್ ಕಂಡೀಷನ್ ಹೇಗಿದೆ, ಇದನ್ನೆಲ್ಲ ನೋಡಿ ಅವ್ರಿಗೆ ಅಲರ್ಟ್ ಮಾಡೋದಾಗಿರುತ್ತೆ. ಮತ್ತೆ ಆರ್ಗನ್ ಡೊನೇಷನ್ ಅಂತ ಬಂದಾಗ ಕರ್ನಾಟಕ ಬಂದು 3ನೇ ಸ್ಥಾನದಲ್ಲಿದೆ, ಇಡೀ ಇಂಡಿಯಾದಲ್ಲಿ 3ನೇ ಸ್ಥಾನದಲ್ಲಿ. ಫಸ್ಟ್ ತಮಿಳ್ನಾಡು ಬರುತ್ತೆ, ಫಾಲೋಡ್ ಬೈ ತೆಲಂಗಾಣ ಆದ್ಮೇಲೆ ನಾವು 3ನೇ ಸ್ಥಾನದಲ್ಲಿ ಇರ್ತೀವಿ ಆರ್ಗನ್ ಡೊನೇಷನ್ ಅಲ್ಲಿ. ಮತ್ತೆ 2025 ವಿಶೇಷ ಆಗುತ್ತೆ ಕರ್ನಾಟಕ. ಯಾಕೆ ಅಂತಂದ್ರೆ ಇಡೀ ಆರ್ಗನ್ ಡೊನೇಷನ್ ಅಥವಾ ಟ್ರಾನ್ಸ್ಪ್ಲಾಂಟೇಷನ್ ಹಿಸ್ಟ್ರಿನಲ್ಲೇ ಹೈಯೆಸ್ಟ್ ಆಗಿರುವಂತದ್ದು 2025ರಲ್ಲಿ 198 ಆರ್ಗನ್ ಡೊನೇಷನ್ ಅಥವಾ ಟ್ರಾನ್ಸ್ಪ್ಲಾಂಟೇಷನ್ ಆಗಿದೆ. ಸೊ ಹಾಗಾಗಿ ಇದು ಹೈಯೆಸ್ಟ್ ಕೇಸು 2025ರಲ್ಲಿ ಆಗುತ್ತೆ. ಇನ್ನು ಆಲ್ ಓವರ್ ವರ್ಲ್ಡ್ ಅಂತ ಬಂದಾಗ ಇಂಡಿಯಾ ಪೊಸಿಷನ್ ಬಂದು ಅಗೇನ್ ಥರ್ಡ್ ಆಗುತ್ತೆ ಇಂಡಿಯಾದಲ್ಲಿ. ಯಾಕಂತಂದ್ರೆ US ಟಾಪ್ ಅಲ್ಲಿ ಇರುತ್ತೆ, ಫಾಲೋಡ್ ಬೈ ಚೈನಾ, ನೆಕ್ಸ್ಟ್ ಬಂದು ಇಂಡಿಯಾ ಕೂಡ 3ನೇ ಸ್ಥಾನದಲ್ಲಿದೆ, ನೆನ್ಪಿಟ್ಕೋಬೇಕು. ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು, ಅಂಗಾಂಗ ದಾನ ಮತ್ತು ಸಾಟೋ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ರಾಜ್ಯ ಅಂಗಾಂಗ ಮತ್ತು ಅಂಗಾಂಶ ಕಸಿ ಸಂಸ್ಥೆ, ಸಾಟೋ ಅಂತಂದ್ರೆ ಅದೇನೆ, ಸಂಬಂಧಿಸಿದ ಕೆಳಗಿಳಿಗಳನ್ನು ಗಮನಿಸಿ. 2025ರಲ್ಲಿ ಸಾಟೋ ಕರ್ನಾಟಕದಲ್ಲಿ 198 ಅಂಗಾಂಗ ದಾನಗಳನ್ನು ಸಂಘಟಿಸಿದೆ. ಇದು ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು. ಹೌದು, 2025ರಲ್ಲಿ ಆಗಿರುವಂಥದ್ದು ಎಷ್ಟು, 198 ಆಗಿತ್ತು. ಸೊ ಹಾಗಾಗಿ ಇದು ಹೈಯೆಸ್ಟ್ ಇರುವಂಥದ್ದು, ಸರಿಯಾಗಿದೆ. ಸಾಟೋ ಕರ್ನಾಟಕ ಸಂಸ್ಥೆಯು ನೋಟೋ ಮತ್ತು ಮಾನವ ಅಂಗಾಂಗ ಕಸಿ ಕಾಯ್ದೆ, ನಾನು ತೋಟ ಆಕ್ಟ್ ಅಂತ ಏನ್ ಹೇಳಿದ್ನಲ್ಲ, ಟ್ರಾನ್ಸ್ಪ್ಲಾಂಟೇಷನ್ ಆಫ್ ಹ್ಯೂಮನ್ ಆರ್ಗನ್ ಆಕ್ಟ್ ಅಂತ ಹೇಳ್ಬಿಟ್ಟು, ಸೊ ಅದನ್ನೇ ಮಾನವ ಅಂಗ ಕಸಿ ಕಾಯ್ದೆ ಅಂತ ಕರೀತಾರೆ. ಇದರ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಹೌದು, ಇದು ಕೂಡ ಕರೆಕ್ಟ್ ಆಗಿದೆ. ಶೀಘ್ರ ಚಿಕಿತ್ಸೆಯನ್ನು ಖಚಿತಪಡಿಸಿಕೊಳ್ಳಲು ಅಂಗಾಂಗ ಹಂಚಿಕೆಯನ್ನು ವ್ಯಕ್ತಿಗಳ ಸಂಪತ್ತು, ಸಾಮಾಜಿಕ ಸ್ಥಾನಮಾನ ಆಧಾರದ ಮೇಲೆ ಮಾಡಲಾಗ್ತದೆ. ಆ ರೀತಿ ಅಲ್ಲ, ಅದು ಒಂದು ಮೆಡಿಕಲ್ ಕ್ರಿಟಿಕಾಲಿಟಿ ಹೇಗಿದೆ, ಮತ್ತೆ ಅಡಾಪ್ಟಬಿಲಿಟಿ, ಯಾವುದೋ ಬ್ಲಡ್ ಗ್ರೂಪ್ ಯಾವುದೋ ಹಾಕೋದಲ್ಲ, ಅಡಾಪ್ಟಬಿಲಿಟಿ ಹೇಗಿದೆ, ಅವರ ಕಂಡೀಷನ್ ಹೇಗಿದೆ, ಇದನ್ನ ನೋಡ್ಬಿಟ್ಟು ಅಲರ್ಟ್ ಮಾಡ್ತಾರೆ ಅಷ್ಟೇ ಹೊರತು ಅವರ ಒಂದು ಸಂಪತ್ತು ಅಥವಾ ಒಂದು ಸಾಮಾಜಿಕ ಸ್ಥಾನಮಾನ ನೋಡಿಕೊಳ್ಳುವಂಥದ್ದಲ್ಲ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮತ್ತು 2 ಆಗಿರುವಂಥದ್ದು, ಅಂದ್ರೆ ಕೇವಲ 2 ಮಾತ್ರ ಸರಿಯಾಗಿದೆ. ಸೊ ಇದು ಸರ್ವಿಸ್, ಸೊ ಸಂಪತ್ತು ನೋಡಿ ಕೊಡಕ್ಕಾಗೋದಲ್ಲ. ಮುಂದಿನ ಆರ್ಟಿಕಲ್ ನೋಡಿದ್ರೆ, ಕರ್ನಾಟಕ ಹೈಕ್ಸ್ ಮಿನಿಮಮ್ ವೇಜ್ ಬೈ 60%, ಚೆಕ್ಸ್ ರಿವೈಸ್ ಸ್ಲಾಬ್ಸ್. ಇದೇನಾಗಿದೆ ಅಂತಂದ್ರೆ, ಕರ್ನಾಟಕದಲ್ಲಿ ಮಿನಿಮಮ್ ವೇಜ್ ಅಂತಂದ್ರೆ ಅದೊಂದು ಲೀಗಲಿ ಮ್ಯಾಂಡೇಟೆಡ್ ಲೋಯೆಸ್ಟ್ ವೇಜ್ ಎಂಪ್ಲಾಯರ್ ಶುಡ್ ಪೇ ಟು ಎಂಪ್ಲಾಯೀಸ್, ಅಥವಾ ಅವ್ರ ಲೇಬರ್ಸ್ ಪೇ ಮಾಡಬೇಕಾಗಿರುವಂಥದ್ದು. ಇದು ಲೀಗಲಿ ಮ್ಯಾಂಡೇಟೆಡ್ ಆಗಿರುತ್ತೆ. ಮತ್ತೆ ದಿಸ್ ವಿಲ್ ಬಿ ದ ಲೋಯೆಸ್ಟ್ ವೇಜ್. ಇದಕ್ಕಿಂತ ಕಡಿಮೆ ಅವರು ಪೇ ಮಾಡೋ ಹಾಗೆ ಇಲ್ಲ. ಸೊ ಇಷ್ಟು ಮಿನಿಮಮ್ ಕೊಡಲೇಬೇಕು ಅಂತೇಳಿ ಡಿಸೈಡ್ ಮಾಡುವಂಥದ್ದು ಲೀಗಲಿ ಮ್ಯಾಂಡೇಟೆಡ್ ಅಂತ ಹೇಳಿದೆ. ಹಾಗಿದ್ರೆ ಲೀಗಲ್ ಬ್ಯಾಕಪ್ ಏನಿದೆ ಅಂತಂದ್ರೆ, ಫಸ್ಟ್ ಇಂಡಿಯಾದಲ್ಲಿ ಅಂತ ತಗೊಂಡ್ರೆ ಯೂನಿಯನ್ ಲೆವೆಲ್ ಅಲ್ಲಿ ತಗೊಂಡ್ರೆ ನಮಗೆ ಮಿನಿಮಮ್ ವೇಜ್ ಆಕ್ಟ್ 1948, ಮಿನಿಮಮ್ ವೇಜ್ ಆಕ್ಟ್ 1948 ಅಂತ ಒಂದು ಆಕ್ಟ್ ಇತ್ತು. ಸೊ ಆಕ್ಟ್ ಏನ್ ಮಾಡ್ತಿತ್ತು ಅಂತಂದ್ರೆ, ಈ ಮಿನಿಮಮ್ ವೇಜ್ ನ ರೆಗ್ಯುಲೇಟ್ ಮಾಡ್ತಾ ಇತ್ತು. ಇಷ್ಟೇ ವೇಜ್ ಅಲ್ಲಿ ನೀವು ಕೊಡಬೇಕಾಗುತ್ತೆ ಸ್ಟೇಟ್ ಅವರು ಅಂತ. ಈಗ ಫಾರ್ ಎಕ್ಸಾಂಪಲ್ ನೋಡ್ಬೋದಾಗಿರುತ್ತೆ, ಕರ್ನಾಟಕ ಅಂತ ಬಂದಾಗ 60% ಹೈಕ್ ಮಾಡಿದ್ದಾರೆ. 60% ಹೈಕ್ ಮಾಡಿದ್ಮೇಲೆ ಎಷ್ಟಾಯ್ತು ಮಿನಿಮಮ್ ವೇಜ್ ಇಟ್ಟು. ಈಗ ಅನ್ಸ್ಕಿಲ್ಡ್ ಅಂತ ಬಂದಾಗ ಮಿನಿಮಮ್ 19,300 ರೂಪಾಯಿ ಕೊಡ್ಲೇಬೇಕು. ಹೈಲಿ ಸ್ಕಿಲ್ಡ್ ಅಂತ ಬಂದಾಗ 31,000 ಅಷ್ಟು ಕೊಡ್ಲೇಬೇಕಾಗತ್ತೆ. 31,000 ಮಿನಿಮಮ್ ವೇಜ್. ಸೊ ಇಷ್ಟು ಕೊಡ್ಲೇಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಮಾನಿಟರ್ ಮಾಡ್ತಿತ್ತು ಈ ಒಂದು ಮಿನಿಮಮ್ ವೇಜ್ ಆಕ್ಟ್ 1948. ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ, 2019 ಒಂದಷ್ಟು ಲಾಗಳನ್ನ ಎಲ್ಲ ಕೋಡಿಫೈ ಮಾಡ್ಬಿಡ್ತಾರೆ, ಅಂದ್ರೆ ಸಿಂಪ್ಲಿಫೈ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ, ಕೋಡ್ ವೇಜ್ ಅಂತ ಮಾಡಿದ್ದಾರೆ. ಸೊ ವೇಜ್ ಕೋಡ್ 2019 ಏನಿದೆ, ಈಗ ಇದನ್ನು ಮಾನಿಟರ್ ಮಾಡ್ತಾ ಇದೆ. ಅಂದ್ರೆ ಈ ಒಂದು ಮಿನಿಮಮ್ ವೇಜ್ ಆಕ್ಟ್ ಏನಿತ್ತಲ್ಲ, ಸೊ ಅದು ಹೋಗಿಲ್ಲ, ಬದಲಾಗಿ ಇದು ಮಾನಿಟರ್ ಮಾಡ್ತಾ ಇರುವಂಥದ್ದು. ಇನ್ನ ಸ್ಟೇಟ್ ಅಂತ ಬಂದಾಗ, ಸ್ಟೇಟ್ ಅಲ್ಲಿ ಕರ್ನಾಟಕ ಸ್ಟೇಟ್ ಮಿನಿಮಮ್ ವೇಜ್ ರೂಲ್ 19
58. ಕರ್ನಾಟಕ ಮಿನಿಮಮ್ ವೇಜ್ ರೂಲ್ 1958 ಇದು ಮಾನಿಟರ್ ಮಾಡ್ತಾ ಇರೋಂಥದ್ದು. ಮಿನಿಮಮ್ ವೇಜ್ ಎಷ್ಟಿರಬೇಕು ಹೇಗೆ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೋಬೇಕಾಗತ್ತೆ. ಮತ್ತೆ ಇನ್ನೊಂದು ಚೇಂಜಸ್ ಏನ್ ಮಾಡಿದ್ರು ಅಂತಂದ್ರೆ ಈ ಸಲ ಈ ವೇಜಸ್ ಏನ್ ಕೊಡ್ತಿದ್ರಲ್ಲ ಅದು ರೀಜನ್ ವೈಸ್ ಚೇಂಜ್ ಆಗ್ತಾ ಇತ್ತು. ಫಾರ್ ಎಕ್ಸಾಂಪಲ್ ಒಂದು ರೀಜನ್ಗೂ ಪರ್ ಕ್ಯಾಪಿಟಲ್ ಇನ್ಕಮ್ ಅಥವಾ ಇನ್ಕಮ್ ವೇರಿ ಆಗ್ತಾ ಇತ್ತು. ಸೊ ಹಾಗಾಗಿ ಏನ್ ಮಾಡಿದ್ರು ಅಂತಂದ್ರೆ ಮೊದಲು ನಮಗೆ 4 ರೀಜನ್ ಅಲ್ಲಿ 4 ಮಿನಿಮಮ್ ವೇಜ್ ಅಂತ ಕೊಡ್ತಾ ಇದ್ರು, ಹಿಂದುಳಿದಿದ್ದು ಅಡ್ವಾನ್ಸ್ ಆಗಿರೋದು ಆ ರೀತಿನಲ್ಲಿ ನೋಡ್ಕೊಂಡು. ಬಟ್ ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ ಎಲ್ಲಾನು ಓವರ್ ಆಲ್ ಮಾಡ್ಬಿಟ್ಟು ಯೂನಿಫೈಡ್ ಮಾಡ್ಬಿಟ್ಟಿದ್ದಾರೆ. ಇಡೀ ಸ್ಟೇಟ್ಗೆ ಇವಾಗ ಒಂದೇ ವೇಜ್ ಕೊಡಿರುವಂತದ್ದು ಅಥವಾ ಮಿನಿಮಮ್ ವೇಜ್ ಎಷ್ಟಿದೆ ಅದು ಒಂದೇ ಇರುತ್ತೆ. ಸೊ ನೆನ್ಪಿಟ್ಕೋಬೇಕು. ಪ್ರಶ್ನೆ ಯಾವ ರೀತಿ ಬರುತ್ತೆ, ಕರ್ನಾಟಕ ಕನಿಷ್ಠ ವೇತನ ಪರಿಷ್ಕರಣೆ ಸಂಬಂಧಿಸಿದ ಹೇಳಿಕೆಯನ್ನು ಗಮನಿಸಿ. ಅಧಿಕೃತ ಅಧಿಸೂಚನೆಯ ಮೂಲಕ ಕರ್ನಾಟಕದಲ್ಲಿ ಕನಿಷ್ಠ ವೇತನೆಯನ್ನು 60% ಹೆಚ್ಚಿಸಲಾಗಿದೆ. ಈಗ ಅದನ್ನು ಹೆಚ್ಚಿಸಿದರೆ ಇದೇ ನ್ಯೂಸ್ ಇರುವಂತದ್ದು ಸರಿಯಾಗಿದೆ. ಈ ಪರಿಷ್ಕರಣೆಯು ಈ ಹಿಂದೆ ಇದ್ದ 4 ವಲಯಗಳ ವೇತನ ಪದ್ಧತಿಯನ್ನು ಬದಲಾಯಿಸಿ 3 ವಲಯಗಳ ವ್ಯವಸ್ಥೆಯನ್ನು ತಂದಿದೆ. 3 ವಲಯ ಎಲ್ಲ ಯೂನಿಫೈಡ್ ಮಾಡಿ ಒಂದೇ ಇರುವಂತದ್ದು. ಈಗ ಇರುವಂತದ್ದೇ ಒಂದು ವಲಯ ಮಾತ್ರ. ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಕನಿಷ್ಠ ವೇತನವನ್ನು ಮೂಲತಃ ವೇತನ ಸಂಹಿತೆ ವೇಜ್ ಕೋಡ್ ಅಂತ ಹೇಳಿದ್ನಲ್ಲ, ವೇತನ ಸಂಹಿತೆ 2019 ಅಡಿಯಲ್ಲಿ ನಿಯಂತ್ರಿಸಲಾಗುತ್ತಿತ್ತು. ನಂತರ ಅದನ್ನು ಕನಿಷ್ಠ ವೇತನ ಕಾಯ್ದೆ 1948 ಅಡಿಯಲ್ಲಿ ಸೇರಿಸಲಾಯಿತು. ಇಲ್ಲ, ಈ ಇಯರೇ ಗೊತ್ತಾಗ್ಬಿಡುತ್ತೆ ಇದು ಉಲ್ಟಾ ಮಾಡಿದ್ದಾರೆ ಸ್ಟೇಟ್ಮೆಂಟ್ ಅಂತ. ಸೊ ಹಾಗೆ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು ಒಂದು ಮಾತ್ರ. ಎಷ್ಟು ಹೇಳಿಕೆಗಳು ಸರಿ ಅಂತ ಹೇಳಿದ್ರೆ ಕೇವಲ ಒಂದು ಮಾತ್ರ ಸರಿಯಾಗಿದೆ. ಸೊ ಇದಿಷ್ಟು ಆರ್ಟಿಕಲ್ ಜೊತೆ ಈ ಸೆಷನ್ ಮುಗಿಸೋಣ. ಮುಂದೆ ಇನ್ನೊಂದಷ್ಟು ಆರ್ಟಿಕಲ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.